अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतस्य दयैकसिन्धोः रामानुजस्य चरणौ शरणं प्रपद्ये। मातापिता युवतीयस्तनया विभूतिः सर्वं यदेव नियमेनमदन्मयानाम् आद्यस्य न कुलपतेर्वकुलाभिरामं श्रीमत्तदङ्घ्रिगणं प्रणमामि मूर्ध्ना भूतं सरश्च महदाह्वयवट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। व्यासं वसिष्ठनप्तारं शक्तयः पौत्रमकल्मषं पराशरात्मजं वन्दे शुकदातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। जयदिवराजरुसूनुः सत्यवती हृदयनन्दनो व्यासः यस्यास्य कमलकलिनं वाङ्मयमृतं जगत्पिबति। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौ नारायणं हरे। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। सारथ्यमर्जुनस्य जो कुर्वन् गीतामृतं ददौ लोकत्रयोपकाराय तस्मै कृष्णात्मने नमः। नमोऽस्तु ते व्यासविशालबुद्धे पल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शोकाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथजला गान्धारनीलोत्पल शल्यग्राहवती कृपेण महिनी कर्णेन वेलाकुलाम् अश्वत्थाम विकर्णघोरमकरा दुर्योधनावर्तिनि सोत्तीर्णः खलु पाण्डवैरणनदी कैवर्तके केशवे धर्मे च अर्थे च कामे च मोक्षे च भरतर्षभ यदि हस्ति तदन्यत्र यन्ने नास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवद्भराच्च महाभारतमुच्यते। अष्टमी समेता श्रीकृष्णाय परब्रह्मणे लाभाः। अथ श्रीमन्महाभारते शल्यपर्वे अष्टादशोऽध्यायः ಸಂಕುಲಯುದ್ಧ ಮುಂದುವರೆದಿದೆ. ಹೇ ಮಹಾರಾಜ, ಯುದ್ಧದಲ್ಲಿ ಜಯಿಸಲು ಅಸಾಧ್ಯನೋ ಮಹಾರಥನಾದಂತಹ ಶಲ್ಯ ಬಿದ್ದು ಹೋದ ಮೇಲೆ ನಿನ್ನ ಮಕ್ಕಳು ನಿನ್ನ ಕಡೆಯ ಇತರರು ಪ್ರಾಯಕವಾಗಿ ಉತ್ಸಾಹೀನರಾದರು. ಸಮುದ್ರ ವ್ಯಾಪಾರಿಗಳಿಗೆ ಅಪಾರವಾದ ಮಹಾಸಮುದ್ರದ ಮಧ್ಯದಲ್ಲಿ ಹಡಗು ಮುರಿದು ಹೋದರೆ ದಡಬು ಕಾಣದ ನಡುವಿನಲ್ಲಿ ದಡಬನ್ನು ಸೇರಲು ಆತುರ ಪಡುವಂತೆ ಮಹಾಬಲಾಢ್ಯನಾದ ಶಲ್ಯ ಅವನು ಹತನಾದ ಮೇಲೆ ಅವರು ನಿರಾಶ್ರಯರಾಗಿ ತಮಗೆ ಆಶ್ರಯ ಹೇಗೆ ಎಂದು ತತ್ತರಿಸ್ತಾ ಇದ್ರು. ಸಿಂಹದ ಕೈಗೆ ಸಿಕ್ಕಿದ ಮೃಗಗಳಂತಾದ್ರು. ಧರ್ಮರಾಜನಿಂದ ಪರಾಜಿತರಾಗಿ ನಮ್ಮವರೆಲ್ಲರೂ ಕೊಂಬು ಮುರಿದ ವೃಷಭಗಳಂತೆಯೋ ದಂತಗಳು ಭಗ್ನವಾದ ಆನೆಗಳಂತೆಯೋ ಆಶಾಭಂಗದಿಂದ ಹಿಂತಿರುಗಿದರು. ಧೃತರಾಷ್ಟ್ರ ರಾಜೇಂದ್ರ, ಶಲ್ಯನು ಸತ್ತ ನಮ್ಮ ಸೈನ್ಯಗಳಲ್ಲಿ ಯಾವನೊಬ್ಬನಿಗೂ ಆಗ ಸುಮ್ಮನೆ ನಿಲ್ಲುವುದಕ್ಕಾಗಲಿ ತಿರುಗಿ ಯುದ್ಧಕ್ಕೆ ಹೋಗಿ ಪರಾಕ್ರಮವನ್ನು ತೋರಿಸುವುದಕ್ಕಾಗಲಿ ಬುದ್ಧಿ ತೋರಲಿಲ್ಲ. ಹಿಂದೆ ಭೀಷ್ಮ, ದ್ರೋಣ ಮತ್ತು ಸೂತಪುತ್ರನಾದ ಕರ್ಣ ಅವನು ಹತನಾದಾಗ ನಿನ್ನ ಮಕ್ಕಳಿಗೆ ಎಂಥ ದುಃಖವೋ ಭಯ ಉಂಟಾಗಿತ್ತೋ, ಶಲ್ಯನು ಹತನಾದಾಗಲೂ ಅದೇ ವಿಧವಾದ ಭೀತಿ ದುಃಖ ತಿರುಗಿಯ ನಮ್ಮವರನ್ನ ಆವರಿಸಿತು. ಮಹಾರಥನಾದ ಶಲ್ಯನ ಸಾವಿನಿಂದ ನಮ್ಮ ಸೈನ್ಯಗಳಿಗೆ ಜಯದಾಸೆ ಸಂಪೂರ್ಣವಾಗಿ ಬಿಟ್ಟೋಯ್ತು. ವೀರರೆಲ್ಲರೂ ಹತರಾಗಿ ಬಾಣ ಪ್ರಹಾರಗಳಿಂದ ಬಹಳವಾಗಿ ನೊಂದು ಹೋಗಿದ್ದ ನಮ್ಮ ಸೈನ್ಯಗಳು ಶಲ್ಯನು ಇದ್ದೊಡನೆ ಭೀತಿಯಿಂದ ಓಡಲಾರಂಭಿಸಿದವು. ಕೆಲವರು ಆನೆಗಳನ್ನ, ಬೇರೆ ಕೆಲವರು ಕುದುರೆಗಳನ್ನ, ಮಹಾರಥರಿಂದ ಕೆಲವರು ರಥಗಳನ್ನ ಏರಿಕೊಂಡು ಬೇಗದಿಂದ ಓಡೋದರು. ಬಹಳ ಬೇಗದಿಂದ ಕಾಲಾಳುಗಳು ತಲೆ ತಪ್ಪಿಸಿಕೊಂಡು ಚದುರಿದರು. ಶಲ್ಯನು ಹತನಾದೊಡನೆ ಗಜಯೋಧರು ಬೆಟ್ಟಗಳು ನಿಂತಿದ್ದ 2,000 ಆನೆಗಳನ್ನ ಅಂಕುಶಗಳಿಂದಲೂ ಕಾಲುಗಳಿಂದಲೂ ತೆಗೆದು ಓಡಿಸುತ್ತಾ ರಣರಂಗವನ್ನು ಬಿಟ್ಟು ಓಡಿದ್ರು. ಇನ್ನೂ ಅನೇಕ ಸೈನಿಕ ಪಾಂಡವರು ಬಾಣಗಳಿಂದ ಬಹಳವಾಗಿ ನೊಂದು ಮೇಲುಸಿರುಗುತ್ತಾ ಓಡುತ್ತಿರುವುದನ್ನು ನಾವು ಕಂಡೆವು. ಅಲ್ಲಲ್ಲಿ ಪೆಟ್ಟು ತಿಂದವರು, ಸತ್ತವರು, ಉತ್ಸಾಹೀನರು, ಪರಾಜಿತರು ಆದ ಸೈನಿಕರೆಷ್ಟೋ ಮಂದಿ ಕಾಣ್ತಾ ಇದ್ರು. ಇವರನ್ನ ನೋಡಿ
ಪಾಂಡವರು ಪಾಂಚಾಲರು ಜಯೋತ್ಸಾಹದಿಂದ ಸಿಂಹನಾದಗಳನ್ನ ಬಾಣಧ್ವನಿಗಳನ್ನು ತೋರಿಸ್ತಾ ಇದ್ರು. ಶೂರರು ಶಂಖಧ್ವನಿಗಳು ಪ್ರಬಲವಾಗಿ ಕೇಳಿಸಿದ್ವು. ಹೀಗೆ ಗೌರವರ ಸೈನ್ಯವೆಲ್ಲ ಭಯದಿಂದ ಚದರಿ ಓಡುವುದನ್ನು ನೋಡಿ ಪಾಂಚಾಲರು ಪಾಂಡವರು ಅನ್ಯೋನ್ಯವಾಗಿ ಹೀಗೆಂದು ಸಂಭಾಷಣೆ ಮಾಡತೊಡಗಿದರು. ಸತ್ಯಸಂಧನಿಸಿ ಧರ್ಮರಾಜನು ಈಗ ಶತ್ರುಗಳನ್ನೆಲ್ಲ ನಿಗ್ರಹಿಸಿ ನಿಷ್ಕಂಟಕನಾದ. ಈಗಲೇ ದುರ್ಯೋಧನನ ರಾಜ್ಯಲಕ್ಷ್ಮಿ ಕೈಬಿಟ್ಟಂತಾಯ್ತು. ಈಗ ಧೃತರಾಷ್ಟ್ರನು ತನ್ನ ಮಗನು ಹತನಾದಂತೆಯೇ ಭಾವಿಸಿ ದುಃಖದಿಂದ ಪ್ರಜ್ಞೆ ತಪ್ಪಿ ಬೀಳೋದರಲ್ಲಿ ಸಂದೇಹ ಇಲ್ಲ. ಈಗಲೇ ಆ ಧೃತರಾಷ್ಟ್ರನಿಗೆ ಲೋಕದಲ್ಲಿ ಅರ್ಜುನನೇ ಧನುರ್ಧಾರಿಗಳಲ್ಲೆಲ್ಲ ಮೇಲು ಎಂಬ ವಾಸ್ತವ ಅಂಶ ಚೆನ್ನಾಗಿ ಮನಸ್ಸಿಗೆ ಹತ್ತಿರುವುದು. ಬುದ್ಧಿಹೀನನಾಗಿ ಪಾಪಕಾರ್ಯಕ್ಕೆ ಪ್ರವಹಿಸಿದ ಆತನು ಈಗ ತನ್ನನ್ನು ತಾನೇ ನಿಂದಿಸಿಕೊಂಡು ಪಶ್ಚಾತ್ತಾಪಗೊಳ್ಳುತ್ತಾನೆ. ಈಗಲಾದರೂ ಆ ಧೃತರಾಷ್ಟ್ರ ವಿದುರನು ತನಗೆ ಹೇಳಿದ ಹಿತವಾದಗಳೆಲ್ಲ ನಿಜ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ. ಆ ಧೃತರಾಷ್ಟ್ರನು ತನ್ನ ದುರ್ಬುದ್ಧಿಗೆ ಫಲವಾಗಿ ಇಂದು ಮೊದಲುಗೊಂಡು ಧರ್ಮರಾಜನಿಗೆ ಸೇವಕನಂತಿದ್ದು ಹಿಂದೆ ಪಾಂಡವರು ಪಟ್ಟ ಕಷ್ಟವನ್ನೆಲ್ಲ ಈಗ ತಾನು ಅನುಭವದಿಂದ ತಿಳಿಯಲಿ. ಶ್ರೀಕೃಷ್ಣನ ಮಹಿಮೆ ಎಂಥದ್ದು ಎಂದು ಈಗ ಅವನಿಗೆ ಚೆನ್ನಾಗಿ ತೋರಲಿ. ಅರ್ಜುನನ ಧನುರ್ಘೋಷ ಎಷ್ಟು ಭಯಂಕರ ಎಂದು ಈಗ ಅವನ ಮನಸ್ಸಿಗೆ ಚೆನ್ನಾಗತ್ಲಿ. ಅರ್ಜುನನ ಅಸ್ತ್ರಬಲ ಬಾಹುಬಲ ಎಂಥದ್ದು ಎಂದು ಅವನಿಗೆ ಈಗಲಾದರೂ ಚೆನ್ನಾಗಿ ತಿಳಿಯಲಿ. ಇನ್ನು ಶೀಘ್ರದಲ್ಲಿಯೇ ಧೃತರಾಷ್ಟ್ರನು ಭೀಮನಿಂದ ತನ್ನ ಎಲ್ಲಾ ಪುತ್ರರ ಸಾವನ್ನು ಪೂರ್ಣವಾಗಿ ಕೇಳುವುದು ನಿಜ. ಇಂದ್ರನಿಂದ ಶಂಬರಾಸುರನು ಹೇಗೋ ಹಾಗೆ ಭೀಮನಿಂದ ದುರ್ಯೋಧನ ಹತನಾದ ಮೇಲೆ ಈಗ ಅವನಿಗೆ ಆ ಭೀಮ ಬಲ ಎಷ್ಟು ಭಯಂಕರ ಅನ್ನೋದು ಚೆನ್ನಾಗಿ ತಿಳಿಯುತ್ತೆ. ಹಿಂದೆ ದುಶ್ಯಾಸನನ್ನು ಕೊಲ್ಲುವಾಗ ಭೀಮನು ನಡೆಸಿದ ಕಾರ್ಯವನ್ನ ಆ ಭೀಮನೊಬ್ಬನು ಹೊರತು ಲೋಕದಲ್ಲಿ ಬೇರೆ ಯಾವನು ತಾನೇ ಮಾಡಬಲ್ಲ. ದೇವತೆಗಳಿಗೂ ದುಸ್ಸಹವಾದ ಪರಾಕ್ರಮ ಉಳ್ಳಂತಹ ಶಲ್ಯನು ಹತನಾದದ್ದನ್ನು ಕೇಳಿದ ಮೇಲೆ ಆ ಧೃತರಾಷ್ಟ್ರನಿಗೆ ಕೇವಲ ಶಾಂತಿ ಮೂರ್ತಿಯಂತೆ ಕಾಣುತ್ತಿದ್ದ ಧರ್ಮರಾಜನ ಪರಾಕ್ರಮ ಎಂಥದ್ದು ಎಂದು ಚೆನ್ನಾಗಿ ತಿಳಿಯುತ್ತೆ. ಇನ್ನು ಮುಂದೆ ಗಾಂಧಾರ ವೀರ ಎನಿಸಿಕೊಂಡ ಶಕುನಿಯು ಸತ್ತ ಮೇಲೆ ಆ ನಕುಲ ಸಹದೇವ ಪರಾಕ್ರಮ ಎಂಥದ್ದು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯಾವ ಪಕ್ಷದಲ್ಲಿ ಧನಂಜಯನು, ಸಾತ್ವಿಕಿಯು, ಭೀಮಸೇನ, ದೃಷ್ಟದ್ಯುಮ್ನ, ದ್ರೌಪದಿ ಅವಳ 5 ಮಂದಿ ಮಕ್ಕಳು, ನಕುಲ ಸಹದೇವರು, ಮಹಾಧನುರ್ಧರು ಎನಿಸಿದಂತಹ ಶಿಖಂಡಿ, ರಾಜನಾದ ಯುಧಿಷ್ಠನು ಒಂದಾಗಿ ಸೇರಿದ್ದಾರೋ ಅಂತ ಪಕ್ಷಕ್ಕೆ ಹೇಗೆ ತಾನೇ ಜಯ ಇಲ್ಲದೆ ಹೋಗುತ್ತೆ? ಜಗತ್ಪತಿಯಾದ ಕೃಷ್ಣನೇ ಯಾರ ಪಕ್ಷಕ್ಕೆ ನಾಥ ಎನಿಸಿ ನಿಯಾಮಕನಾಗಿದ್ದಾನೋ ಮತ್ತು ಯಾರಿಗೆ ಧರ್ಮವೇ ಬೆಂಬಲವಾಗಿದೆಯೋ ಅಂತವರಿಗೆ ಹೇಗೆ ತಾನೇ ಜಯ ಇಲ್ಲದೆ ಹೋಗುತ್ತೆ? ಸತ್ಯಮೇವ ಜಯತೆ ನ ಅನೃತಂ. ಅದರಿಂದ ಸರ್ವಲೋಕೇಶ್ವರನ ಎನಿಸಿದ ವಿಕೇಶನ ಯಾರಿಗೆ ನಾಥ ಎನಿಸಿದ್ದಾನೋ ಯಾವಾಗಲೂ ಅವರಿಗೆ ಜಯ, ಅವರಿಗೆ ಜಯ, ಅವರಿಗೆ ಪರಾಭವ ಅಂದ್ರೇನು? ಕುಂತಿ ಪುತ್ರನಾದ ಯುಧಿಷ್ಠಿರನ ಹೊರತು ಬೇರೆ ಯಾವನು ತಾನೇ ಅಂತ ಭೀಷ್ಮನನ್ನ, ದ್ರೋಣನನ್ನ, ಕರ್ಣ, ಶಲ್ಯರನ್ನ, ಇನ್ನು 100,000 ಸಂಖ್ಯೆಯುಳ್ಳ ಇಂತಹ ರಾಜರನ್ನು ಯುದ್ಧದಲ್ಲಿ ಜಯಿಸಲು ಸಮರ್ಥನಾದ? ಸತ್ಯಕ್ಕೂ ಯಶಸ್ಸಿಗೂ ನಿಧಿಯಾದ ಕೃಷ್ಣನೇ ಯಾರಿಗೆ ನಾಥ ಎನಿಸಿದ್ದಾನೋ ಅಂಥವನನ್ನ ಬೇರೆ ಯಾರು ತಾನೇ ಜಯಿಸಬಲ್ಲರು ಎಂದು ತಮ್ಮನಿಗೆ ಅತ್ಯಂತ ಸಂತೋಷದಿಂದ ಸಂಭಾಷಿಸುತ್ತಾ ಯುದ್ಧದಲ್ಲಿ ಭಂಗ ಹೊಂದಿ ಓಡುತ್ತಿರುವ ನಿನ್ನ ಕಡೆಯ ಸೈನಿಕರನ್ನೆಲ್ಲ ಕಂಡ ಕಡೆಯಲ್ಲಿ ಬೆನ್ನಟ್ಟಿ ಬೆದರಿಸಿ ಓಡಿಸ್ತಾ ಇದ್ರು. ಅರ್ಜುನನು ಅಲ್ಲಲ್ಲಿ ಕಂಡ ರಥಿಕರನ್ನ ಬೆನ್ನಟ್ಟಿ ಹೊಡಿತಾ ಇದ್ದ. ಮಾದ್ರಿ ಪುತ್ರರು ಸಾತ್ವಿಕಿಯು ಶಕುನಿಯನ್ನು ಬೆನ್ನಟ್ಟಿ ಹೊಡೆಯಲಾರಂಭಿಸಿದ್ರು. ಹೀಗೆ ಭೀಮನ ಬಾಯಿನಿಂದ ದಿಕ್ಕು ದಿಕ್ಕಿಗೆ ಚದರಿ ಓಡಿ ಹೋಗುತ್ತಿರುವ ತನ್ನ ಸೈನಿಕರನ್ನ ನೋಡಿ ದುರ್ಯೋಧನಿಗೆ ದಿಗ್ಭ್ರಮೆ ಹಿಡಿದಂತಾಯ್ತು. ಆಗ ಅವನು ಸಾರಥಿಯನ್ನು ಕುರಿತು, ಹೇ ಸೂತ, ಅದು ನೋಡಿದೀಯಾ, ನಾನು ಧನುರ್ಧಾರಿಯಾಗಿ ನಿಂತಿರುವಾಗಲೂ ಅರ್ಜುನನು ನನ್ನನ್ನು ಅತಿಕ್ರಮಿಸಿ ಮುಂದೆ ಹೋಗ್ತಾ ಇದ್ದ ನೋಡು. ಆದ್ರೇನು, ಈಗಲೇ ನೀನು ಎಲ್ಲ ಸೈನ್ಯಗಳ ಹಿಂಭಾಗಕ್ಕೆ ಮೆಲ್ಲಗೆ ನನ್ನ ರಥವನ್ನು ಬಿಡು. ಆಗ ಅರ್ಜುನ ಸಮುದ್ರನ ದಡವನ್ನು ಹೇಗೋ ಹಾಗೆ ನನ್ನನ್ನು ಮೀರಿ ಹೋಗಲಾರ, ಇದರಲ್ಲಿ ಸಂದೇಹವಿಲ್ಲ. ಹೇ ಸೂತ, ಅದು ಪಾಂಡವರಿಂದ ಚಲಿಸಲ್ಪಡಿ ಹೋಗುತ್ತಿರುವ ನಮ್ಮ ಸೈನ್ಯವನ್ನು ನೋಡು. ದಿಕ್ಕುಗಳನ್ನೆಲ್ಲ ಮರೆಸುವಂತೆ ಆ ಸೈನ್ಯದಿಂದ ಮೇಲೆದ್ದಿರುವ ದೊಡ್ಡ ಧೂಳನ್ನು ನೋಡು. ಅಲ್ಲಿ ಪಾಂಡವರ ಕಡೆಯಿಂದ ಹೊರಡುತ್ತಿರುವ ದೊಡ್ಡ ಸಿಂಹನಾದ ಕೋಲಾಹಲಗಳನ್ನು ಕೇಳುತ್ತಿದೆಯಲ್ವೇ? ಆದ್ದರಿಂದ ಸಾರಥಿ, ಮೆಲ್ಲಗೆ ರಥವನ್ನು ಬಿಟ್ಟುಕೊಂಡು ಹೋಗಿ ನಮ್ಮ ಸೈನ್ಯದ ಹಿಂಭಾಗವನ್ನು ರಕ್ಷಿಸು. ನಾನು ಹೋಗಿ ಪಾಂಡವರನ್ನ ಎದುರಿಸಿ ಅವರನ್ನು ತಡೆದು ನಿಲ್ಲಿಸೋಡನೆ ನಮ್ಮ ಸೈನ್ಯಗಳೆಲ್ಲ ಒಡನೆ ಹಿಂತಿರುಗಿ ಬಂದು ಬಿಡುತ್ತೆ. ಕುದುರೆಗಳನ್ನು ಬಿಡು ಎಂದ. ಶೂರಯೋಗ್ನ ದುರ್ಯೋಧನ ಈ ವಾಕ್ಯವನ್ನು ಕೇಳಿದೊಡನೆ ಸಾರಥಿ ಮೆಲ್ಲಗೆ ಕುದುರೆಯನ್ನ ಮುಂದೆ ಬಿಟ್ಟ. ಇದನ್ನು ಕಂಡೊಡನೆ ರಥ, ಗಜ, ತುರುಗುಗಳೊಂದು ಇಲ್ಲದ ಬರೀ 21,000 ಕಾಲಾಳುಗಳು ಪ್ರಾಣದಾಸಿಯನ್ನು ಬಿಟ್ಟು ತಿರುಗಿ ಯುದ್ಧಕ್ಕಾಗಿ ಬಂದು ನಿಂತರು. ನಾನಾ ದೇಶದಿಂದ ಬಂದ ನಾನಾ ವರ್ಣದ ಉಡುಪುಗಳನ್ನು ಧರಿಸಿದ ಆ ಯೋಧರು ಯಶಕ್ಕಾಂಕ್ಷಿಗಳಾಗಿ ಸರ್ವ ಸನ್ನಾಹಗಳಿಂದ ಯುದ್ಧಕ್ಕೆ ಅಣಿಯಾದರು. ತಿರುಗಿ ಭಯಂಕರವಾದ ಅನ್ಯೋನ್ಯ ಯುದ್ಧಕ್ಕೆ ಮೊದಲಾಯಿತು.
ಆಗ ದುರ್ಯೋಧನ ಭೀಮ ದುಷ್ಟದ್ಯುಮ್ನರನ್ನ ಅವರೊಡನೆ ಬಂದಿದ್ದ ಇನ್ನೂ ಅನೇಕ ವೀರರನ್ನ ತನ್ನ ಸೇನೆಯಿಂದ ಎದುರಿಸಿ ತಡೆದ. ಆ ಪದಾತಿಗಳೆಲ್ಲ ಸಿಂಹನಾದ ಮಾಡುತ್ತಲೂ ತೋಳುಗಳನ್ನು ತಟ್ಟುತ್ತಲೂ ಭೀಮನೊಬ್ಬನನ್ನೇ ಎದುರಿಸಿ ನಿಂತರು. ಯುದ್ಧದಲ್ಲಿ ಹೆಮ್ಮೆಗೊಂಡ ಅನೇಕ ವೀರರು ವೀರ ಸ್ವರ್ಗದಲ್ಲಿ ದೃಷ್ಟಿ ಇಟ್ಟು ಭೀಮನನ್ನ ಸಮೀಪಿಸಿ ಗರ್ಜಿಸಿದ್ರು. ಅವರ ಬೇರೆ ಮಾತುಕತೆಗಳನ್ನೇ ಬಿಟ್ಟು ಭೀಮನನ್ನು ಸುತ್ತಲೂ ಆವರಿಸಿಕೊಂಡು ನಾನಾ ಕಡೆಗಳಿಂದ ಹೊಡೆಯಲಾರಂಭಿಸಿದರು. ಹೀಗೆ ಕಾಲಾಳ್ ಪಡೆಯೆಲ್ಲವೂ ಒಂದಾಗಿ ಸೇರಿ ತನ್ನನ್ನು ಸುತ್ತಿ ನಿಂತು ನಾನಾ ಕಡೆಗಳಿಂದ ಹೊಡೆಯುತ್ತಿದ್ದಾಗಲೂ ಭೀಮ ಮೈನಾಕದಂತೆ ನಿಶ್ಚಲವಾಗಿ ಧೈರ್ಯದಿಂದ ನಿಂತಿದ್ದ. ಆದರೂ ಮಹಾಕೋಪದಿಂದ ಭೀಮನು ಆಹಾರತ್ವವನ್ನು ಆರಿಸಿಕೊಂಡು ಅವನನ್ನು ನಿಗ್ರಹಿಸುವ ಪ್ರಯತ್ನದಲ್ಲಿದ್ದು ಶತ್ರುಯೋಧರನ್ನೆಲ್ಲ ನಿವಾರಿಸಿ ಹೊಡಿತಾ ಇದ್ರು. ಇದನ್ನು ನೋಡಿ ಭೀಮನಿಗೆ ದುಸ್ಸಾಹವಾದ ಕೋಪ ಉಂಟಾಯಿತು. ಅವನು ಬೇಗನೆ ರಥದಿಂದ ಇಳಿದು ಪದಾತಿಯಾಗಿಯೇ ನಿಂತು ದಂಡಪಾಣಿಯಾದ ಯಮನಂತೆ ತನ್ನ ದೊಡ್ಡ ಗದೆಯನ್ನು ಕೈಗೆತ್ತಿಕೊಂಡು ಅದರಿಂದ ನಿನ್ನ ಕಡೆ ಯೋಧರನ್ನೆಲ್ಲ ಬಡಿದು ಕೊಲ್ಲುತ್ತಾ ಬಂದ. ಆನೆ, ಕುದುರೆ, ತೇರುಗಳೊಂದು ಇಲ್ಲದ ಕೇವಲ ಪದಾತಿಮಯವಾದ 21,000 ಕಾಲಾಳ್ ಬಲವನ್ನ ಕ್ಷಣ ಮಾತ್ರದಲ್ಲಿ ಕೊಂದು ತೀರಿಸಿಬಿಟ್ಟು ಒಡನೆಯ ದುಷ್ಟದ್ಯುಮ್ನನ್ನು ಕರೆದುಕೊಂಡು ಅದೃಷ್ಟನಾಗಿ ಹೊರಟೋದ. ಆ ಪದಾತಿ ಸೈನ್ಯವೆಲ್ಲ ರಕ್ತದಿಂದ ತೊಯ್ದ ಮೈಯೊಡನೆ ರಣಾಂಗಣದಲ್ಲಿ ಸತ್ತು ಬಿದ್ದಿದ್ದಾಗ ಪುಷ್ಪಭರಿತವಾಗಿ ಮುರಿದು ಬಿದ್ದ ಕರ್ಣಿಕಾರ ವೃಕ್ಷದಂತೆ ಕಾಣಿಸ್ತಾ ಇತ್ತು. ಕೈಯಲ್ಲಿ ನಾನಾ ವಿಧ ಶಸ್ತ್ರಗಳನ್ನ, ಕಿವಿಯಲ್ಲಿ ನಾನಾ ತರದ ಕುಂಡಲಗಳನ್ನ ಧರಿಸಿ ನಾನಾ ದೇಶಗಳಿಂದ ಬಂದ ನಾನಾ ಜಾತಿಯ ಸೈನಿಕರ ಶವಗಳು ಅಲ್ಲಿ ಬಿದ್ದಿದ್ವು. ಧ್ವಜ ಪತಾಕೆಗಳಿಂದ ಶೋಭಿತವಾಗಿದ್ದ ದೊಡ್ಡ ಪದಾತಿ ಸೈನ್ಯದ ಶವಗಳಿಂದ ರಣಭೂಮಿ ಬಹಳ ಭಯಂಕರವಾಗಿ ಕಾಣಿಸ್ತು. ಇಷ್ಟಾದ ಮೇಲೆ ಯುಧಿಷ್ಠಿರನೇ ಮೊದಲಾದ ಮಹಾರಥರು ತಮ್ಮ ಸೇನಾ ಸಮೇತರಾಗಿ ನಿನ್ನ ಮಗನ ದುರ್ಯೋಧನನ ಎದುರಿಸಿ ಹೊರಟರು. ಪಾಂಡವರ ಕಡೆಯವರೆಲ್ಲೂ ಆಗ ನಿನ್ನ ಕಡೆಯಲ್ಲಿ ಧನುರ್ಧಾರಿಗಳಾರು ನಿಲ್ಲದೆ ಯುದ್ಧದಿಂದ ಓಡಿ ಹೋದ ಸಮಯದನ್ನು ನೋಡಿ ದುರ್ಯೋಧನನ ನಿಗ್ರಹಿಸುವುದಕ್ಕಾಗಿ ಪ್ರಯತ್ನಿಸಿ ಬಂದರು. ಸಮುದ್ರವು ತೀರವನ್ನು ಹೇಗೋ ಹಾಗೆ ಇವನನ್ನ ಮೀರಲಾರದೆ ಹೋದ್ರು. ಪಾಂಡವರ ಕಡೆಯಲ್ಲಿ ಅಷ್ಟು ಮಂದಿ ಒಂದಾಗಿ ಸೇರಿ ಬಂದಾಗಲೂ ಏಕಾಕಿಯಾಗಿದ್ದ ನಿನ್ನ ಮಗನ ಪರಾಕ್ರಮವನ್ನು ತಡೆಯಲಾರದೆ ಹೋದರು. ಆಗ ನಿನ್ನ ಮಗ ತೋರಿಸಿದ ಪೌರುಷ ನಮಗೆ ಮಹಾ ಆಶ್ಚರ್ಯಕರವಾಗಿ ಕಾಣಿತು. ಆಗ ನಿನ್ನ ಮಗ ಪಾಂಡವರಿಂದ ತನ್ನ ಸೈನ್ಯವೆಲ್ಲ ಭಂಗ ಹೊಂದಿ ಸತ್ತುಳಿದ ಕೆಲವರು ರಣರಿಂದ ಓಡಿ ಹೋಗ್ತಿರ್ಲು. ಅವರು ಬಹಳ ದೂರಕ್ಕೆ ಹೋಗುವಷ್ಟರಲ್ಲೇ ಅವರನ್ನೆಲ್ಲ ಕೂಗಿ ಕರೆಯುತ್ತಾ, ಅಯ್ಯೋ ಸೈನಿಕರೇ, ನೀವೇಕೆ ಹೀಗೆ ಭಯವಿಟ್ಟು ಓಡುವಿರಿ? ನೀವು ಓಡಿ ಹೋದ ತಾನೇ ಫಲವೇನು? ನೀವು ಓಡಿದ ಮಾತ್ರಕ್ಕೆ ಪಾಂಡವರ ಕೈಗೆ ಸಿಕ್ಕದೆ ತಲೆ ತಪ್ಪಿಸಿಕೊಂಡು ಹೋಗುವ ಸ್ಥಳ ನಿಮಗೆ ಭೂಮಿಯಲ್ಲಾಗ್ಲಿ ಪರ್ವತಗಳು ಗುಹೆಗಳಲ್ಲಾಗ್ಲಿ ದೊರೆಯುವುದು ಎಂದು ನನಗೆ ತೋರ್ಲಿಲ್ಲ. ನೀವೆಲ್ಲ ಹೋದ್ರು ಅವರು ನಿಮ್ಮನ್ನು ಹಿಡಿದು ಕೊಲ್ಲದೆ ಬಿಡರು. ಆದ್ದರಿಂದ ಹಿಂತಿರುಗಿ ಬಂದು ಯುದ್ಧ ಮಾಡಿ. ಈಗ ಪಾಂಡವರ ಬಲವು ಸ್ವಲ್ಪವಾಗಿದೆ. ಕೃಷ್ಣಾರ್ಜುನರು ಈಗ ಬಲವಾಗಿ ಗಾಯಪಟ್ಟು ನೊಂದಿದ್ದಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಒಂದಾರಿ ಯತ್ನಿಸಿದರೆ ನಮಗೆ ಜಯ ನಿಶ್ಚಯವೇ. ಹಾಗಿಲ್ಲದೆ ನೀವು ಓಡಿ ಹೋದ್ರೆ ಪಾಂಡವರು ನಿಮ್ಮನ್ನು ಬೆನ್ನಟ್ಟಿ ಬಂದು ಕೊಂದೇ ಕೊಲ್ತಾರೆ. ಹಾಗೆ ಸಾಯುವುದಕ್ಕಿಂತ ಯುದ್ಧದಲ್ಲಿ ಸಾಯುವುದು ನಿಮಗೆ ಶ್ರೇಯಸ್ಕರ ಅಲ್ಲವೇ? ಇಲ್ಲಿ ನೆರೆದ ಕ್ಷತ್ರಿಯರೆಲ್ಲರೂ ಸಾವಧಾನವಾಗಿ ಕೇಳಿರಿ. ಯಮನಾದರೂ ಶೂರನನ್ನಾಗಲಿ ಭೀರುವನ್ನಾಗಲಿ ಬಿಡದೆ ಸಮಾನವಾಗಿ ಅವನನ್ನು ಕೊಲ್ಲೋದು ನಿಜ. ಹೀಗಿರುವಾಗ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಎಂತಹ ಮೂಡನು ತಾನೇ ಇಂಥ ಯುದ್ಧದಲ್ಲಿ ಮರಣವನ್ನು ಆಶಿಸದೆ ಬಿಡುತ್ತಾನೆ. ಆದ್ದರಿಂದ ಈಗ ನಮಗೆ ಭೀಮನನ್ನ ಎದುರಿಸಿ ನಿಲ್ಲುವುದೇ ಶ್ರೇಯಸ್ಕರ. ಅಲ್ಲದೆ ಜರ ರೋಗಾದಿಗಳಿಂದ ಬಹಳ ಕಾಲ ನರಳಿ ಸಾಯುವುದಕ್ಕಿಂತ ಯುದ್ಧದಲ್ಲಿ ಸಾಯುವುದು ಸುಖ. ಮನುಷ್ಯನಾಗಿ ಹುಟ್ಟಿದವನು ಮನೆಯಲ್ಲಿ ಎವೆತುಕೊಂಡೇ ಇದ್ರು ಎಂದಾದರೂ ಸಾಯಲೇಬೇಕು. ಹೀಗಿರುವಾಗ ಕ್ಷತ್ರಿಯ ಧರ್ಮವನ್ನು ಹಿಡಿದು ಯುದ್ಧದಲ್ಲಿ ಸಾಯುವುದು ಉತ್ತಮ ಧರ್ಮ ಅಲ್ಲವೇ? ಯುದ್ಧದಲ್ಲಿ ಶತ್ರುಗಳನ್ನು ಕೊಂದ್ರೆ ಇಹಲೋಕ ಉಂಟು, ಸತ್ತರೆ ಸ್ವರ್ಗದಲ್ಲಿ ಇನ್ನೂ ಅತಿಶಯವಾದ ಸುಖ ಉಂಟು. ಸ್ವರ್ಗ ಪ್ರಾಪ್ತಿಗೆ ಯುದ್ಧರ್ಮಕ್ಕಿಂತಲೂ ನಮಗೆ ಮೇಲೆನಿಸಿದ ಬೇರೆ ಮಾರ್ಗ ದೊರೆಯದು. ಯುದ್ಧದಲ್ಲಿ ಸತ್ತವನಿಗೆ ಬಹಳ ಶೀಘ್ರದಲ್ಲಿ ಉತ್ತಮ ಲೋಕಗಳು ಲಭಿಸುತ್ತೆ ಎಂದ. ರಾಜ ಈ ಮಾತನ್ನು ಕೇಳಿದ ಮೇಲೆ ನಿನ್ನ ಸೈನಿಕರಿಗೆ ಬುದ್ಧಿ ತಿರುಗಿತು. ಆ ಮಾತುಗಳನ್ನು ಅಭಿನಂದಿಸುತ್ತಾ ತಿರುಗಿ ಅವರು ಯುದ್ಧಕ್ಕಾಗಿ ಹಿಂತಿರುಗಿದ್ರು. ನಿನ್ನ ಕಡೆ ಇವರು ಹಿಂತಿರುಗಿದ್ದನ್ನು ಕಂಡು ಪಾಂಡವರು ಕೋಪಾವೇಶದಿಂದ ಶಸ್ತ್ರಾಸ್ತ್ರ ಸನ್ನಾಹಗಳೊಡನೆ ಎದುರಾದರು. ಧನಂಜಯನು ತ್ರಿಲೋಕ ವಿಖ್ಯಾತನಾದ ತನ್ನ ಗಾಂಡೀವವನ್ನು ಧ್ವನಿ ಮಾಡುತ್ತಾ ರಥವನ್ನು ಮುಂದುವರಿಸಿದ. ಹಾಗೆ ನಕುಲ ಸಹದೇವರು ಸಾತ್ವಿಕಿ ಶಕುನಿಯನ್ನ ಮಹಾವೇಗದಿಂದ ಎದುರಿಸಿ ನಿಂತು. ಇಲ್ಲಿ 18ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 19ನೇ ಅಧ್ಯಾಯ. ಏಕೋನವಿಂಶತಿ 1 ಕಡಿಮೆ 20 ಅಧ್ಯಾಯ. ಸಾತ್ಯಕಿ ಸಾಲ್ವನನ್ನು ಕೊಂದದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಧೃತರಾಷ್ಟ್ರ ಕೇಳು. ಹೀಗೆ ಸೈನ್ಯಗಳೆಲ್ಲವೂ ಹಿಂತಿರುಗಿ ಬಂದ ಮೇಲೆ ಮ್ಲೇಚ್ಛ ಸೈನ್ಯಕ್ಕೆ ಒಡೆಯನಾದ ಸಾಲ್ವ ಅತಿ ತೀವ್ರ ಕೋಪದಿಂದ ಪಾಂಡವರ ದೊಡ್ಡ ಸೈನ್ಯವನ್ನು ಎದುರಿಸಿದ. ಅವನು ಪರ್ವತದಂತೆ ದೊಡ್ಡದಾಗಿಯೋ ಐರಾವತದಂತೆ ಕಾಂತಿ ವಿಶಿಷ್ಟವಾಗಿಯೋ ಶತ್ರುಗಳನ್ನು ಧ್ವಂಸ ಮಾಡೋದಾಗಿಯೋ ಮದಜಲವನ್ನು ಸುರಿಸತಕ್ಕಾಗಿರುವಂತಹ ಒಂದು ದೊಡ್ಡ ಆನೆಯನ್ನೇರಿ ಬಂದ. ಅದು ಭದ್ರ ಎಂಬ ಉತ್ತಮ ತರದ ಕುಲದಲ್ಲಿ ಹುಟ್ಟಿದ್ದು.
ಅದನ್ನು ದುರ್ಯೋಧನ ಪ್ರತಿದಿನವೂ ಬಹಳ ಶ್ರದ್ಧೆಯಿಂದ ಪೂಜಿಸ್ತಾ ಇದ್ದ. ಅದು ಶಾಸ್ತ್ರ ನಿಶ್ಚಯವನ್ನ ತಿಳಿದ ವಿದ್ವಾಂಸರಿಂದ ಯುದ್ಧಗಳಲ್ಲಿ ರಾಜಯೋಗ್ಯದ ವಾಹನ ಎಂದು ನಿರ್ಮಿಸಲ್ಪಟ್ಟಿದ್ದು. ಹಿಂದೆ ದೈತ್ಯರನ್ನು ಕೊಲ್ಲುವ ಕಾಲದಲ್ಲಿ ದೇವೇಂದ್ರ ಐರಾವತವನ್ನೇರಿ ಕುಳಿತು ತನ್ನ ವೈರಿಗಳಿಗೆಲ್ಲ ಭಯವನ್ನು ಹುಟ್ಟಿಸುತ್ತಾ ಅವರನ್ನು ನಿಗ್ರಹಿಸಿದಂತೆ ಸಾಲ್ವನು ಆ ಆನೆಯ ಮೇಲೆಯೇ ಕುಳಿತು ಪ್ರಾತಃ ಕಾಲದಲ್ಲಿ ಉದಯ ಪರ್ವತನ ಸೂರ್ಯನಂತೆ ಜ್ವಲಿಸ್ತಾ ಇದ್ದ. ಹೀಗೆ ಸಾಲ್ವನು ಆ ಆನೆಯನ್ನೇರಿ ಪಾಂಡವರೆಲ್ಲ ಗುಂಪಾಗಿ ನಿಂತಿದ್ದ ಕಡೆ ಹೋಗಿ ಅಲ್ಲಿ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಭಯಂಕರ ಬಾಣಗಳಿಂದ ಪಾಂಡವ ಸೈನ್ಯವನ್ನು ಹೊಡೆಯುತ್ತಾ ಬಂದ. ಹೀಗೆ ಬಾಣಗಳನ್ನು ಬಿಡುತ್ತಾ ಯೋಧರನ್ನು ಕೊಂದು ಕೆಡಗುತ್ತಿದ್ದ ಆ ಸಾಲ್ವನ ಸುಳಿವನ್ನ ನಮ್ಮವರಾಗ್ಲಿ ಪಾಂಡವರಾಗ್ಲಿ ತಿಳಿಯಲಾರದೆ ಹೋದರು. ದೇವದಾನವ ಯುದ್ಧದಲ್ಲಿ ದಾನವರು ಇಂದ್ರನ ಸುಳಿವನ್ನು ತಿಳಿಯುವಂತೆ ಇವನು ಶತ್ರುಗಳಿಗೆ ತಿಳಿಯದಂತೆ ಹೊಡೆಯುತ್ತಿದ್ದ. ಆಗ ಪಾಂಡವರು, ಸೋಮಕರು, ಸಂಜಯರು 4 ಕಡೆಗಳಿಂದಲೂ ಸಾವಿರಾರು ಬಾಣಗಳನ್ನು ನೋಡುತ್ತಾ ತಾನಾಗಿ ಸಂಚರಿಸುತ್ತಿರುವ ಆ ಸಾಲ್ವನನ್ನ ಅವನಿಗೆ ವಾಹನವಾಗಿ ಐರಾವತಂದಿರುವ ಆನೆಯನ್ನು ನೋಡಿತು. ರಾಜ ಈಗ ಆ ಸಾಲ್ವನಿಂದ ಓಡಿಸಲ್ಪಡುತ್ತಿರುವ ಶತ್ರು ಸೈನ್ಯ ಅಲ್ಲಲ್ಲಿ ಮೃತಪ್ರಾಯವಾಗಿ ಚದುರು ಹೋಗ್ತಾ ಇತ್ತು. ಯುದ್ಧದಲ್ಲಿ ಒಬ್ಬನಾದರೂ ಧೈರ್ಯದಿಂದ ನಿಲ್ಲಲಾರದೆ ಹೋದ. ಸೈನ್ಯವೆಲ್ಲ ಭಯದಿಂದ ಒಂದನ್ನೊಂದು ನೂಕಿ ಕೆಡಹುತ್ತಾ ಓಡಿ ಹೋಯಿತು. ಪಾಂಡವ ಸೈನ್ಯವೆಲ್ಲ ಬಹುಶೀಘ್ರದಲ್ಲಿ ಭಗ್ನವಾಯಿತು. ಸಾಲ್ವನು ಕುಳಿತಿದ್ದ ಆನೆಯ ವೇಗವನ್ನು ತಡೆಯಲಾರದೆ 4 ದಿಕ್ಕುಗಳಲ್ಲೂ ಓಡುತ್ತಿರುವ ಪಾಂಡವ ಸೈನ್ಯವನ್ನು ನೋಡಿ ನಿನ್ನ ಕಡೆಯ ಮುಖ್ಯ ಯೋಧರು ಸಾಲ್ವನನ್ನು ಕೊಂಡಾಡುತ್ತಾ ಜಯೋತ್ಸಾಹದಿಂದ ಶಂಖಗಳನ್ನು ಓದುವುದು. ಹೀಗೆ ಕೌರವರು ಸಂತೋಷದಿಂದ ಕೂಗುತ್ತಿರುವ ಶಬ್ದಗಳನ್ನು, ಅಲ್ಲಿ ಹೊರಡುತ್ತಿದ್ದ ಶಂಖಧ್ವನಿಗಳನ್ನು ಕೇಳಿ ಪಾಂಡವ ಸೇನಾಪತಿಯಾದ ಧೃಷ್ಟದ್ಯುಮ್ನಿಗೆ ಕೋಪ ದುಸ್ಸಹವಾಯಿತು. ಒಡನೆ ಅವನು ತನ್ನ ಜಯಕ್ಕಾಗಿ ಆತುರಗೊಂಡು ಆನೆಯನ್ನ ಧೈರ್ಯದಿಂದ ಎದುರಿಸಿ ಹೋದ. ಹಿಂದೆ ಜಂಬಾಸುರನನ್ನ ಇಂದ್ರನನ್ನು ಕೊಲ್ಲುವುದಕ್ಕೆ ಹೋದಾಗ ಇಂದ್ರನು ಐರಾವತವನ್ನ ಎದುರಿಸಿದಂತೆ ಇಂದ್ರನ ಐರಾವತ ಇವನು ಸಹ ಆನೆಗೆ ಎದುರಾದ. ಹೀಗೆ ಬರುತ್ತಿರುವ ಪಾಂಚಾಲ ಕುಮಾರನನ್ನು ನೋಡಿ ಅವನನ್ನು ಮೊದಲು ಕೊಲ್ಲುವುದಾಗಿ ಸಾಲ್ವನು ತನ್ನ ಆನೆಯನ್ನು ವೇಗದಿಂದ ಬಿಟ್ಟ. ಅದನ್ನು ನೋಡಿ ದೃಷ್ಟದ್ಯುಮ್ನ ಅಗ್ನಿ ಸಮಾನಗಳಾಗಿಯೂ ಚೆನ್ನಾಗಿ ಸಾಣೆ ಹಿಡಿದದ್ದಾಗಿರುವಂತಹ 3 ಬಾಣಗಳಿಂದ ಆ ಆನೆಯನ್ನು ಹೊಡೆದು ಆಮೇಲೆ ಬೇರೆ 5 ತೀಕ್ಷ್ಣ ಬಾಣಗಳಿಂದ ತೆಗೆದು ಆ ಆನೆಯ ಕುಂಭಸ್ಥಳಕ್ಕೆ ಗುರಿ ಇಟ್ಟು ಹೊಡೆದ. ಆ ನೋವನ್ನು ತಡೆಯಲಾರದೆ ಆನೆ ಹಿಂತಿರುಗಿ ಓಡಲಾರಂಭಿಸಿತು. ಆಗ ಸಾಲ್ವನು ಬಲಾತ್ಕಾರದಿಂದ ಆನೆಯನ್ನು ತಿರುಗಿ ಯುದ್ಧದ ರಣದ ಕಡೆಗೆ ತಿರುಗಿಸಿ ಅಂಕುಶಗಳಿಂದ ತಿಳಿದು ದೃಷ್ಟದ್ಯುಮ್ನ ಮೇಲೆ ಬಿಟ್ಟ. ಹೀಗೆ ತನಗೆ ಎದುರಾಗಿ ಬರುತ್ತಿರುವ ಆನೆಯನ್ನು ನೋಡಿದನೆ ದೃಷ್ಟದ್ಯುಮ್ನ ತನ್ನ ರಥದಿಂದ ಕೆಳಕ್ಕೆ ಧುಮುಕಿ ಗದೆಯನ್ನು ಕೈಗೆ ತೆಗೆದುಕೊಂಡು ನೆಲದ ಮೇಲೆ ನಿಂತ. ಅವನಿಗೆ ಭಯದಿಂದ ಅಂಗಾಂಗಳೆಲ್ಲ ನಡುಗ್ತಾ ಇದ್ದು. ಇಷ್ಟರಲ್ಲಿ ಆನೆ ನೆಟ್ಟಗೆ ಮುಂದೆ ಬಂದು ಸುವರ್ಣಾಲಂಕೃತವಾಗಿದ್ದ ದೃಷ್ಟದ್ಯುಮ್ನ ರಥವನ್ನೇ ಮೊತ್ತಕ್ಕೆ ಅದರ ಕುದುರೆಗುಂಡು ಸಾರಥಿಗಳೊಡನೆಯೂ ತನ್ನ ಸೊಂಟಲಿನಿಂದ ಮೇಲಕ್ಕೆತ್ತಿ ಆವೇಶದಿಂದ ಗರ್ಜಿಸುತ್ತಾ ಅದನ್ನು ನೆಲಕ್ಕೆ ಅಪ್ಪಳಿಸಿದರು. ಹೀಗೆ ದೃಷ್ಟದ್ಯುಮ್ನ ಅಪಾಯ ಸ್ಥಿತಿಯಲ್ಲಿರುವುದನ್ನು ಕಂಡು ಭೀಮನು, ಶಿಖಂಡಿಯು, ಸಾತ್ವಿಕಿಯು ಅವನ ರಕ್ಷಣೆಗಾಗಿ ಓಡಿಬಂದರು. ಆ ಆನೆಯನ್ನು ಎದುರಿಸಿ ತಮ್ಮ ಬಾಣಗಳಿಂದ ಆನೆಯ ನಿರಂಕುಶವಾದ ಗತಿಯನ್ನು ತಡೆದರು. ಹೀಗೆ ರಥಿಕರಾದ ಆ 3ರಿಂದ ತಡೆಯಲ್ಪಟ್ಟ ಆನೆ ರಣರಂಗದಿಂದ ಚದುರಿತು. ಇಷ್ಟರಲ್ಲೇ ಸಾಲ್ವ ಸೂರ್ಯನು ತನ್ನ ಕಿರಣವನ್ನು ಹೇಗೋ ಹಾಗೆ ಎಡೆಬಿಡದೆ ನಮ್ಮ ಶತ್ರುಗಳ ಮೇಲೆ ಬಾಣವರ್ಷವನ್ನು ಕರೀತಾ ಇದ್ದ. ಆ ಬಾಣದಿಂದ ನೊಂದ ಪಾಂಡವರ ಅನೇಕ ರಥಗಳು ಅಲ್ಲಲ್ಲಿ ಗುಂಪಾಗಿ ಚದುರು ಓಡುವುದು. ಸಾಲ್ವನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ಪಾಂಚಾಲರು, ಸಂಜಯರು ಕಳವಳಿಸಿ ಹಾಹಾಕಾರ ಮಾಡುತ್ತಾ ನಾನಾ ಕಡೆಗಳಿಂದ ಸುತ್ತಿ ನಿಂತು ಆ ಆನೆಯನ್ನು ತಡೆದರು. ಇಷ್ಟರಲ್ಲಿ ದೃಷ್ಟದ್ಯುಮ್ನ ಪರ್ವತ ಶಿಖರಕ್ಕೆ ಸಮಾನವಾದ ತನ್ನ ಕೈಯಲ್ಲಿ ಗದೆಯನ್ನು ತಿರುಗಿಸುತ್ತಾ ಆನೆಯನ್ನು ಎದುರಿಸಿ ಹೊರಟ. ಮತ್ತು ಮಹಾಬೈಗದಂತೆಯೂ ಪರ್ವತದಂತೆಯೂ ದೊಡ್ಡದಾದ ಮಜ್ಜಲವನ್ನು ಸುರಿಸುತ್ತಾ ಆನೆ ಮೇಲೆ ತನ್ನ ಗದೆಯನ್ನು ವೇಗದಿಂದ ಬೀಸಿದ. ಆ ಪ್ರಹಾರದಿಂದ ಆನೆಯ ಕುಂಭಸ್ಥಳ ಭೇದಿಸಿತು. ಅದರ ಬಾಯಿಂದ ರಕ್ತ ಪ್ರವಾಹ ಹೊರಲಾರಂಭಿಸು. ಅದು ದೊಡ್ಡ ಧ್ವನಿ ಅರಚುತ್ತಾ ಭೂಕಂಪದಿಂದ ಕದಲಿ ಬಿದ್ದ ಪರ್ವತದಂತೆ ಸತ್ತು ಕೆಳಗೆ ಬಿತ್ತು. ಆನೆ ಬಿದ್ದದ್ದನ್ನು ನೋಡಿ ನಿನ್ನ ಸೈನಿಕರೆಲ್ಲ ಹಾ ಹಾ ಎಂದು ಕೂಗುತ್ತಿರುವ ಸಮಯದಲ್ಲಿ ಸಾತ್ವಿಕಿ ತೀಕ್ಷ್ಣವಾದ ಒಂದು ಬಲ್ಲಾಯುಧದಿಂದ ಸಾಲ್ವನ ತಲೆಯನ್ನು ಕೊಡದೆ ಬಿಟ್ಟ. ಒಡನೆಯ ಆ ಸಾಲ್ವನು ಇಂದ್ರನ ವಜ್ರಾಯುಧದಿಂದ ಬೇರ್ಪಡಿಸಲ್ಪಟ್ಟ ಪರ್ವತ ಶಿಖರದಂತೆ ಕೆಳಕ್ಕೆ ಬಿದ್ದ. ಇಲ್ಲಿಗೆ 19ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. 21ನೇ ಅಧ್ಯಾಯ. 20ನೇ ಅಧ್ಯಾಯ 19 ಆಯ್ತಲ್ಲ. ಸಾತ್ವಿಕಿ ಕೃತವರ್ಮನನ್ನ ಸೋಲಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧೃತರಾಷ್ಟ್ರ, ರಾಜೇಂದ್ರ ಕೇಳು. ಮಹಾಶೂರನಾದ ಸಾಲ್ವನ ವಿದ್ದೊಡನೆ ತಿರುಗಿ ನಿನ್ನ ಸೈನ್ಯಗಳು ಬಿರುಗಾಳಿಯಿಂದ ಕದಲಿಸಲ್ಪಟ್ಟ ಮಹಾವೃಕ್ಷದಂತೆ ಕದಲಿ ಚದುರು ಹೋಯಿತು. ಹೀಗೆ ಚದುರಿ ಹೋದ ಸೈನ್ಯವನ್ನು ನೋಡಿ ಕೃತವರ್ಮ ಅವರಿಗೆಲ್ಲ ಉತ್ಸಾಹ ಹುಟ್ಟುವಂತೆ ಶತ್ರು ಸೈನ್ಯವನ್ನು ವೇಗದಿಂದ ಎದುರಿಸಿ ಬಂದ. ಕೃತವರ್ಮನ ಬೆಂಬಲಾಗಿ ಬಂದದ್ದನ್ನು ನೋಡಿದೊಡನೆ ಕೌರವ ಸೈನ್ಯಗಳು ತಿರುಗಿ ಯುದ್ಧಕ್ಕಾಗಿ ಹೊರಟು ಬಂದವು. ಕೃತವರ್ಮನು ಶತ್ರುಗಳಿಗೆ ಎದುರಾಗಿ ಬೆಟ್ಟದಂತೆ ಸ್ಥಿರವಾಗಿ ನಿಂತು ಬಾಣಗಳನ್ನು ಏರಿಸ್ತಾ ಇದ್ದ. ಕೌರವರು ಪಾಂಡವರಿಗೆ ತಿರುಗಿ ಪ್ರಬಲ ಯುದ್ಧ ಆರಂಭವಾಯಿತು. ಮರಣವೇ ತಮಗೆ ಯುದ್ಧದ ಕೊನೆಯನ್ನು ನಿಶ್ಚಯಿಸಿ ಎಲ್ಲರೂ ಯುದ್ಧವನ್ನ ಹೂಡಿದ್ರು. ಆಗ ಕೃತವರ್ಮ ಒಬ್ಬನೇ
ಶತ್ರುಗಳಿಗೆ ಅಭೇದ್ಯವಾದ ಅನೇಕ ಪಾಂಡವ ಸೇನೆಯನ್ನು ಎದುರಿಸಿ ಯುದ್ಧ ಮಾಡಿದ್ದು ನಮಗೆ ಆಶ್ಚರ್ಯವಾಗಿ ಕಂಡಿತು. ಅಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ಶತ್ರುಗಳ ಮೇಲೆ ದುಷ್ಕರವಾದ ಸಾಹಸ ಕಾರ್ಯಗಳನ್ನು ಮಾಡಿದಾಗ ಆಯಾ ಪಕ್ಷದವರು ತಮ್ಮ ತಮ್ಮ ಸ್ನೇಹಿತರೊಂದಿಗೆ ಸಂತೋಷದಿಂದ ಮಾಡಿದ ಸಿಂಹನಾದಗಳು ಅಂತರಿಕ್ಷವನ್ನೆಲ್ಲ ವ್ಯಾಪಿಸ್ತಾಯಿತು. ಈ ಧ್ವನಿಯಿಂದಲೇ ಪಾಂಚಾಲರೆಲ್ಲ ಭಯಪಡ್ತಾ ಇರುವುದನ್ನು ನೋಡಿ ಸಾತ್ಯಕಿ ಅವರಿಗೆ ಬೆಂಬಲವಾಗಿ ಅಭಯವನ್ನು ಕೊಟ್ಟು ಪ್ರೋತ್ಸಾಹಿಸಿದ. ಉಡನೆ ಸಾತ್ಯಕಿ ಮಹಾಬಲಾಢ್ಯನಾಗಿ ಕ್ಷೇಮದೂರ್ತಿ ಎಂಬ ರಾಜನನ್ನ 7 ತೀಕ್ಷ್ಣ ಬಾಣಗಳಿಂದ ಯಮಪುರಿಗೆ ಕಳಿಸಿದ. ಹೀಗೆ ಸಾತ್ಯಕಿ ಬಾಣವರ್ಷಗಳನ್ನು ಕರೆದು ತಮ್ಮ ಕಡೆಯವರನ್ನೆಲ್ಲ ಕೊಲ್ಲುತ್ತಾ ಬರೋದನ್ನು ನೋಡಿ ಕೃತವರ್ಮನು ಸಾತ್ಯಕಿಗೆ ಎದುರಾದ. ಹೀಗೆ ಸಾತ್ಯಕಿ ಕೃತವರ್ಮರಿಬ್ಬರು ಸಿಂಹಗಳಂತೆ ಗರ್ಜಿಸುತ್ತಾ ಒಬ್ಬರನ್ನೊಬ್ಬರು ಎದುರಿಸಿ ಯುದ್ಧ ತೊಡಗಿದರು. ಇಬ್ಬರು ಮಹಾಧನುರ್ಧಾರಿಗಳು, ಇಬ್ಬರು ರಥಕ ಶ್ರೇಷ್ಠರು, ಇಬ್ಬರು ಉತ್ತಮ ಅಸ್ತ್ರಗಳನ್ನು ಬಲ್ಲರು. ಅವರಿಬ್ಬರು ಒಬ್ಬರನ್ನೊಬ್ಬರು ಯುದ್ಧ ಮಾಡ್ತಾ ಇರುವಾಗ ಪಾಂಡವರು, ಪಾಂಚಾಲರು, ಇತರ ಯೋಧರು, ರಾಜಶ್ರೇಷ್ಠರು ಕೇವಲ ಸಾಕ್ಷಿಗಳಾಗಿ ನಿಂತು ಅವರಿಬ್ಬರ ಯುದ್ಧವನ್ನು ನೋಡ್ತಾ ಇದ್ರು. ವೃಷ್ಣಿ ಅಂಧಕ ಕುಲದ ಮಹಾರಥರು ಎನಿಸಿಕೊಂಡ ಅವರಿಬ್ಬರು ಉತ್ಸಾಹದಿಂದ ಮತದಾನಗಳಂತೆ ಒಬ್ಬರಿಗೊಬ್ಬರು ಎದುರಾಗಿ ನಾರಾಚ, ವತ್ಸದಂಡ ಮೊದಲಾದ ವಿವಿಧ ಬಾಣಗಳನ್ನು ಪ್ರಯೋಗಿಸುತ್ತಾ ವಿಚಿತ್ರಗತಿಗಳಿಂದ ಸುತ್ತಿ ಒಬ್ಬರನ್ನೊಬ್ಬರು ಹೊಡಿತಾ ಇದ್ರು. ಅವರ ಬಾಣಗಳು ಪತಂಗದ ಹುಳುಗಳಂತೆ ಆಕಾಶವನ್ನೆಲ್ಲ ಆವರಿಸಿಕೊಂಡವು. ಕ್ಷಣಕ್ಕೂ ಅವರಿಬ್ಬರ ಬಾಣವರ್ಷಗಳಲ್ಲಿ ಮುಚ್ಚಿ ಹೋಗ್ತಾ ಇದ್ರು. ಇಷ್ಟರಲ್ಲಿ ಕೃತವರ್ಮ 4 ಬಾಣಗಳಿಂದ ಸಾತ್ವಿಗೆ 4 ಕುದುರೆಗಳನ್ನು ಹೊಡೆದ. ಸಾತ್ವಿಗೆ ಅದನ್ನು ಸಹಿಸಲಾರದೆ ಅಂಕುಶದಿಂದ ತೀರಲ್ಪಟ್ಟ ಆನೆಯಂತೆ ಕೋಪಗೊಂಡು 8 ಬಾಣಗಳಿಂದ ಕೃತವರ್ಮನನ್ನು ಹೊಡೆದ. ಅದಕ್ಕೆ ಪ್ರತಿಯಾಗಿ ಕೃತವರ್ಮ ಕಿವಿಯವರಿಗೆ ಪೂರ್ಣವಾಗಿ ಎಳೆದು ಬಿಟ್ಟಂತ 3 ಬಾಣಗಳಿಂದ ಸಾತ್ವಿಕೆಯನ್ನು ಹೊಡೆದು ಬೇರೊಂದು ಬಾಣದಿಂದ ಅವನ ಬೆಲ್ಲನ್ನು ಕತ್ತರಿಸಿದ. ಅದು ಸಾತ್ವಿಕೆ ತನ್ನ ಧರ್ಮಭಂಗವನ್ನು ಸಹಿಸಲಾರದೆ ಸಹಿಸಲಾರದೆ ಮುರಿದ ಬೆಲ್ಲನ್ನು ಬೆಸೆದು ಬೇರೊಂದು ಹೊಸ ಧನಸ್ಸನ್ನು ಕೈಗೆತ್ತಿಕೊಂಡು ಬಹುಬೇಗನೆ ಅದಕ್ಕೆ ನಾಣೇರಿಸಿ ಕೋಪದಿಂದ ಕೃತವನಿಗೆ ಎದುರಾಗಿ ನಿಂತು 10 ಬಾಣಗಳಿಂದ ಕೃತವರ್ಮನ ಸಾರಥಿಯನ್ನ, ಕುದುರೆಗಳನ್ನ, ಧ್ವಜಗಳನ್ನು ಬೇಯಿಸಿ ಕರೆಯಿದ. ತನ್ನ ರಥವು ವಿಫಲವಾದದಕ್ಕಾಗಿ ಕೃತವರ್ಮ ಅತ್ಯಾಕ್ರೋಶದಿಂದ ಒಂದು ಶೂಲವನ್ನು ಕೈಗೆತ್ತಿಕೊಂಡು ತನ್ನ ಬಾಹುಬಲವನ್ನೆಲ್ಲ ಪ್ರಯೋಗಿಸಿ ಸಾತ್ವಿಕ ಮೇಲೆ ಬೇಯಿಸಿದ. ಆದರೇನು ಸಾತ್ವಿಕೆ ತನ್ನ ತೀಕ್ಷ್ಣ ಬಾಣಗಳಿಂದ ಆ ಶೂಲವನ್ನು ನಡುದಾರಿಯಲ್ಲಿಯೇ ಭೇದಿಸಿ ಆ ಕೃತವರ್ಮನ ಆಶ್ಚರ್ಯ ಪಡುವಂತೆ ಅದನ್ನ ಪುಡಿಯಾಗಿ ಮಾಡಿ ಕೆಡಬಿಟ್ಟ. ಬೇರೊಂದು ಬಾಣವನ್ನ ಕೃತವರ್ಮನಿಗೆ ಎದೆಗೆ ಹೊಡೆದ. ಸಾತ್ವಿಕೆಯಿಂದ ಕುದುರೆಗಳು, ಸಾರಥಿಯನ್ನು ಕೊಲ್ಲಲ್ಪಟ್ಟ ಮೇಲೆ ಕೃತವರ್ಮ ರಥವನ್ನು ಬಿಟ್ಟು ಕೆಳಕ್ಕೆ ಧುಮುಕಿ ಬಿಟ್ಟ. ಕೃತವರ್ಮನು ವಿರಥನಾದದ್ದು ಅದನ್ನು ನೋಡಿ ನಿಮ್ಮ ಸೈನ್ಯಗಳಲ್ಲಿ ಮಹತ್ತಾದ ಭೀತಿ ಉಂಟಾಯಿತು. ನಿನ್ನ ಮಕ್ಕಳು ಪ್ರಬಲವಾದ ಚಿಂತೆ ಹುಟ್ಟಿತು. ಇಷ್ಟರಲ್ಲಿ ಕೃಪಾಚಾರ್ಯನ ವೀರಥನಾದ ಕೃತವರ್ಮನ ಸ್ಥಿತಿಯನ್ನು ನೋಡಿ ಅಲ್ಲಿಗೆ ಓಡಿ ಬಂದು ಕೃತವರ್ಮನನ್ನ ತನ್ನ ರಥಕ್ಕೆ ಏರಿಸಿಕೊಂಡು ರಣರಂಗದಿಂದ ಬೇರೆ ಕಡೆಗೆ ಸಾಗಿಬಿಟ್ಟ. ಸಾತ್ವಿಕಿ ರಥ ಸಹಿತನಾಗಿದ್ದುಕೊಂಡು ಕೃತವರ್ಮನ ವೀರಥನಾದದ್ದನ್ನು ನೋಡಿ ಭಯಗೊಂಡು ದುರ್ಯೋಧನ ಸೈನ್ಯವೆಲ್ಲ ಮೆಲ್ಲಗೆ ಯುದ್ಧದಿಂದ ಹಿಂತಿರುಗಲಾರಂಭಿಸಿತು. ಸೇನಾದೊಳಿ ಎಲ್ಲೆಲ್ಲಿ ಆವರಿಸಿದ್ದರಿಂದ ಶತ್ರುಗಳಿಗೆ ಇದು ತಿಳಿಯಲೇ ಇಲ್ಲ. ದುರ್ಯೋಧನೊಬ್ಬರು ಹೊರತು ಇನ್ನ ಕಡೆಯವರೆಲ್ಲರೂ ಓಡಿ ಹೋದರು. ತನ್ನ ಸೈನ್ಯವನ್ನು ಭಗ್ನವಾಗಿ ಓಡಿ ಮೇಲೆಯೂ ಕೂಡ ದುರ್ಯೋಧನ ತಾನೊಬ್ಬನೇ ಪಾಂಡವರನ್ನೆಲ್ಲ ಎದುರಿಸಿ ತಡೆದ. ಪಾಂಡವರು ದುಷ್ಟದ್ಯುಮ್ನ, ಶಿಖಂಡಿ, ಉಪ ಪಾಂಡವರು, ಪಾಂಚಾಲರು, ಕೇಕಯ್ಯರು, ಸೋಮಕರು, ಸುಂಜರು ಇವರೆಲ್ಲ ನಿನ್ನ ಮಗನ ಏಕಾಕಿಯಾಗಿ ಎದುರಿಸಿ ನಿಂತ. ಸ್ವಲ್ಪವಾದರೂ ಎದೆಗೊಂದದೆ ತೀಕ್ಷ್ಣ ಬಾಣಗಳನ್ನು ವರ್ಷಿಸುತ್ತಾ ಬಹಳ ಎಚ್ಚರಿಕೆಯಿಂದ ಯುದ್ಧವನ್ನು ಮಾಡ್ತಾ ಇದ್ದ. ಬಲಾಢ್ಯನಾದ ನಿನ್ನ ಮಗ ಯಜ್ಞದಲ್ಲಿ ಮಂತ್ರಪೂರ್ವಕವಾಗಿ ಆದ ಅಗ್ನಿಯಂತೆ ಆ ಯುದ್ಧರಂಗದಲ್ಲಿ ಬೆಳಗ್ತಾ ಇದ್ದ. ಮನುಷ್ಯನ ಮೃತ್ಯುವನ್ನು ಕಂಡ್ರೆ ಹೇಗೋ ಹಾಗೆ ಶತ್ರುಗಳು ಅವನನ್ನು ಕಂಡ್ರೆ ಹೆದರಿದರು. ಇಷ್ಟರಲ್ಲಿ ಕೃತವರ್ಮನು ಬೇರೆ ರಥವನ್ನೇರಿ ನಿನ್ನ ಮಗನಿಗೆ ಬೆಂಬಲವಾಗಿ ಬಂದು ನಿಂತ. ಇಲ್ಲಿಗೆ 20ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಕುಲ ಯುದ್ಧ ಮುಂದುವರೆದಿದೆ. 21ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ರಾಜೇಂದ್ರ, ಕೇಳು. ನಿನ್ನ ಮಗನ ರಥಾರೂಢನಾಗಿ ರಣರಂಗದಲ್ಲಿ ಕಾಲರುದ್ರನಂತೆ ಶತ್ರುಗಳಿಗೆ ದುಸ್ಸಹನಾಗಿದ್ದ. ಅವನ 1000 ಬಾಣಗಳಿಂದ ಭೂಮಿಯೆಲ್ಲ ಕ್ಷಣ ಮಾತ್ರದಲ್ಲಿ ಮರೆಸಿದಂತಾಯಿತು. ಪರ್ವತದ ಮೇಲೆ ಮಳೆ ಸುರಿಯುವಂತೆ ಶತ್ರುಗಳ ಮೇಲೆ ಬಾಣ ವರ್ಷವನ್ನು ಅವನು ಕರೀತಾ ಇದ್ದ. ಆಗ ಸಮುದ್ರದಂತಿದ್ದ ಪಾಂಡವ ಸೇನೆಯಲ್ಲಿ ದುರ್ಯೋಧನ ಬಾಣಗಳಿಂದ ಗಾಯಪಡದ ಆನೆಯಾಗಲಿ, ಕುದುರೆಯಾಗಲಿ, ರಥವಾಗಲಿ ಒಂದು ಇಲ್ಲದಂತಾಯಿತು.
ಆ ಯುದ್ಧದಲ್ಲಿ ಯಾವ ಸೈನಿಕ ಮೈಯನ್ನು ನೋಡಿದ್ರು ಅವನ ಮೈಯಲ್ಲಿ ದುರ್ಯೋಧನ ಬಾಣಗಳು ನಾಟಿದ್ವು. ಸೇನಾ ಧೂಳಿಯಿಂದ ಹೇಗೋ ಹಾಗೆ ದುರ್ಯೋಧನ ಬಾಣಗಳಿಂದಲೇ ಭೂಮಿಯೆಲ್ಲ ಮುಚ್ಚಿ ಹೋಯಿತು. ನಿನ್ನ ಮಗನ ಹಸ್ತಲಾಗುವದಿಂದ ಸಮಸ್ತ ಭೂಮಿಯು ಬಾಣಮಯವಾಗಿಯೇ ಕಾಣಿಸಲ್ಪಟ್ಟಿತು. ಆಗ ನಿನ್ನವರಲ್ಲಾಗ್ಲಿ ಪಾಂಡವರಲ್ಲಿ ಆಗಲಿ ಸಾವಿರಾರು ಮಂದಿ ಯೋಧರಲ್ಲಾಗಲಿ ನಿನ್ನ ಮನೆಗೆ ಸಮಾನದ ಪೌರುಷ ಉಳ್ಳವನು ಒಬ್ಬನಾದರೂ ಇಲ್ಲ ಎಂದೇ ನನಗೆ ತೋರಿತು. ಅಷ್ಟು ಮಂದಿ ಪಾರ್ಥರು ಒಂದಾಗಿ ಸೇರಿದರು ನಿನ್ನ ಮಗನ ಪರಾಕ್ರಮಕ್ಕೆ ಎದುರಾಗಲಾರದೆ ಹೋದರು. ಆಗ ನಿನ್ನ ಮಗನ ಪರಾಕ್ರಮವು ಲೋಕಕ್ಕೆ ಅತ್ಯಾಶ್ಚರ್ಯಕರವಾಗಿ ಪರಿಣಮಿಸಿತು ಕಂಡುಬಂತು. ಆಗ ನಿನ್ನ ಮಗ ತನ್ನ ಕೈಚಳಕದಿಂದ ಏಕಕಾಲದಲ್ಲಿ 100 ಬಾಣಗಳಿಂದ ಧರ್ಮರಾಜನನ್ನ, 70 ಬಾಣಗಳಿಂದ ಭೀಮನನ್ನ, 5 ಬಾಣಗಳಿಂದ ಸಹದೇವನನ್ನ, 64 ಬಾಣಗಳಿಂದ ನಕುಲನನ್ನ, 5 ಬಾಣಗಳಿಂದ ದುಷ್ಟದ್ಯುಮ್ನ ಮತ್ತು 10 ಮಂದಿ ಪಾಂಡವರನ್ನ, ಉಪಪಾಂಡವರನ್ನ, 5 ಮಂದಿ ಉಪಪಾಂಡವರನ್ನ 3 ಬಾಣಗಳಿಂದ ಸಾತ್ವಿಕೆಯನ್ನು ಏಕಕಾಲದಲ್ಲಿ ಹೊಡೆದ. ಒಂದು ಬಲದಿಂದ ಸಹದೇವನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡರಿಸಿದ. ಒಡನೆ ಸಹದೇವ ಮುರಿದ ಬಿಲ್ಲನ್ನು ಬೆಸೆದು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು ಇನ್ನ 10 ಬಾಣಗಳಿಂದ ದುರ್ಯೋಧನ ಹೊಡೆದ. ಅದೇ ಕಾಲದಲ್ಲಿ ನಕುಲನು 9 ಬಾಣಗಳಿಂದ ಅವನನ್ನು ಹೊಡೆದು ಸಿಂಹನಾದ ಮಾಡಿದ. ಸಾತ್ವಿಕಿಯು ಸಾವೊಂದು ತೀವ್ರ ಬಾಣವನ್ನ ಪ್ರಯೋಗಿಸಿದ. ಅದೇ ಕಾಲದಲ್ಲಿ ಉಪಪಾಂಡವರು 73 ಬಾಣಗಳನ್ನು, ಧರ್ಮರಾಜನು 5 ಬಾಣಗಳನ್ನು, ಭೀಮನು 80 ಬಾಣಗಳನ್ನು ನಿನ್ನ ಮಗನ ಮೇಲೆ ಪ್ರಯೋಗಿಸಿದರು. ಹೀಗೆ ಎಲ್ಲರೂ ಸುತ್ತಿ ಮುತ್ತಿ ಹೊಡಿತಾ ಇರುವಾಗ ಆಗಲೂ ನಿನ್ನ ಮಗನು ಸ್ವಲ್ಪ ಕದಲಿಲ್ಲ. ಆಗಲೂ ಮಹಾಬಲಶಾಲಿಯಾದ ನಿನ್ನ ಮಗನು ತನ್ನ ಹಸ್ತಲಾಗುವುದರಿಂದ, ಚಾತುರ್ಯದಿಂದಲೂ ವೀರ್ಯದಿಂದಲೂ ಸಮಸ್ತ ಕೌರವ ವೀರರು ಆಗ ತಮ್ಮ ಪ್ರಭುವಾದ ದುರ್ಯೋಧನನು ಶತ್ರುಗಳ ನಡುವೆ ಸಿಕ್ಕಿರುವುದನ್ನು ನೋಡಿ ಕವಚಧಾರೆಗಳಾಗಿ ಬಂದು ಅವನ ರಕ್ಷಣೆಗಾಗಿ ಸುತ್ತಲೂ ಆವರಿಸಿಕೊಂಡರು. ಹೀಗೆ ದುರ್ಯೋಧನ ಸುತ್ತಲೂ ನೆರೆಯುತ್ತಿರುವ ಸೈನಿಕರ ಘೋಷ ವರ್ಷಾಕಾಲದಲ್ಲಿ ಕದಲದ ಸಮುದ್ರ ಘೋಷದಿಂದ ಭಯಂಕರವಾಯಿತು. ದುರ್ಯೋಧನ ಕೊಲ್ಲುವುದಕ್ಕಾಗಿ ಮುಂದೆ ಬಿದ್ದು ಬಂದ ಪಾಂಡವರನ್ನ ಅವರೆಲ್ಲರೂ ಒಂದಾಗಿ ಸೇರಿ ಎದುರಿಸಿ ನಿಂತರು. ದ್ರೋಣಪುತ್ರನಾದ ಅಶ್ವತ್ಥಾಮ ಭೀಮನನ್ನು ತಡೆದ. ಅವರಿಬ್ಬರು ಯುದ್ಧ ಮಾಡ್ತಾ ಇರುವಾಗ ಅವರ ಬಾಣಗಳಿಂದ ದಿಕ್ಕು ವಿದಿಕ್ಕುಗಳೆಲ್ಲ ಮರೆತು ಯಾವುದು ಕಾಣದಂತಾಯ್ತು. ಒಬ್ಬರಿಗೊಬ್ಬರು ಹಠದಿಂದ ಭಯಂಕರವಾದ ಪರಾಕ್ರಮವನ್ನು ತೋರಿಸ್ತಾ ಹೋರಾಡಿದ್ರು. ತಮ್ಮ ಧನುಷ್ಠಂಕಾರದಿಂದಲೇ ದಿಕ್ಕುಗಳನ್ನೆಲ್ಲ ನಡಗಿಸ್ತಾ ಇದ್ರು. ಇನ್ನೊಂದು ಕಡೆ ಶಕುನಿ ಧರ್ಮರಾಜನಿಗೆ ಎದುರಾಗಿ ಅವನ 4 ರಥ ಅಶ್ವಗಳನ್ನು ಕೊಂದು ಸೈನ್ಯಗಳೆಲ್ಲವೂ ನಡುಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದ. ಇಷ್ಟರಲ್ಲಿಯೇ ಸಹದೇವನು ವೀರಥನಾದ ಧರ್ಮರಾಜನನ್ನ ತನ್ನ ರಥ ಮೇಲೆ ಇರಿಸಿಕೊಂಡು ಬೇರೆ ಕಡೆಗೆ ಕರೆದುಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲಿ ಧರ್ಮರಾಜ ಬೇರೊಂದು ರಥವನ್ನ ಏರಿ ಹಿಂತಿರುಗಿ ಬಂದು ಮೊದಲು 9 ಬಾಣಗಳಿಂದ ತಿರುಗಿ 5 ಬಾಣಗಳಿಂದಲೂ ಹೊಡೆದು ಸಿಂಹನಾದ ಮಾಡಿದ. ಅವರಿಬ್ಬರ ಯುದ್ಧ ನೋಡುವವರಿಗೆ ಸಂತೋಷವನ್ನ, ಭಯವನ್ನ ಉಂಟು ಮಾಡ್ತಾ ಇತ್ತು. ಸಿದ್ಧ ಚಾರಣರೆಲ್ಲರೂ ಅದನ್ನ ಕೊಂಡಾಡ್ತಾ ಇದ್ರು. ಬೇರೊಂದು ಕಡೆ ಉಲೂಕ, ಇವನು ಶಕುನಿ ಮಗ, ನಕುಲನನ್ನ ಎದುರಿಸಿ ಅವನನ್ನ ಬಾಣವರ್ಷಗಳಿಂದ ಮುಚ್ಚಿದ. ಅದಕ್ಕೆ ಪ್ರತಿಯಾಗಿ ನಕುಲ ಶಕುನಿಯ ಮಗನನ್ನ, ಆ ಉಲೂಕನನ್ನ ದೊಡ್ಡ ಬಾಣವರ್ಷಗಳಿಂದ ಮುಚ್ಚಿದ. ಮಹಾರಥನೆನಿಸಿದ ಅವರಿಬ್ಬರು ಮೈಯಿಗೆ ಮುಯಿ ತೀರಿಸಿಕೊಳ್ಳುತ್ತಾ ಪ್ರಬಲ ಯುದ್ಧವನ್ನು ಮಾಡ್ತಾ ಇದ್ರು. ಇನ್ನೊಂದು ಕಡೆ ಸಾತ್ವಿಕೆಯು ಕೃತವರ್ಮನನ್ನ ಎದುರಿಸಿ ಇಂದ್ರನೊಡನೆ ಬಲಿ ಹೇಗೋ ಹಾಗೆ ಅವನೊಡನೆ ಯುದ್ಧ ಮಾಡ್ತಾ ಇದ್ದ. ಇಷ್ಟರಲ್ಲಿ ದುರ್ಯೋಧನ ಧೃತರಾಷ್ಟ್ರನ ದೃಷ್ಟದ್ಯುಮ್ನ ಮನಸ್ಸನ್ನ ತುಂಡು ಮಾಡಿ, ಧನುಸ್ಸನ್ನ ತುಂಡು ಮಾಡಿ ಚಾಪಹೀನನಾದ ಅವನ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡ್ತಾ ಇದ್ದ. ದೃಷ್ಟದ್ಯುಮ್ನನು ಉತ್ತಮವಾದ ಬೇರೆ ಆಯುಧವನ್ನು ಹಿಡಿದು ಯುದ್ಧ ಮಾಡತೊಡಗಿದ. ಮದಿಸಿದ ಕಾಡಾನೆಗಳಂತೆ ಅವರಿಬ್ಬರು ಪ್ರಬಲ ಯುದ್ಧವನ್ನು ನಡೆಸ್ತಾ ಇದ್ರು. ಮತ್ತೊಂದು ಕಡೆ ಕೃಪ 5 ಮಂದಿ ಉಪಪಾಂಡವರನ್ನ ಅವರನ್ನ ಅನೇಕ ಬಾಣಗಳಿಂದ ಹೊಡಿತಾ ಇದ್ದ. ಮನುಷ್ಯರಿಗೆ ಪಂಚೇಂದ್ರಿಯಗಳೊಡನೆ ಹೋರಾಟ ನಡೆದಂತೆ ಕೃಪನಿಗೆ ಆ 5 ಮಂದಿ ಉಪಪಾಂಡವರನ್ನ ನಡೆದ ಯುದ್ಧ ಅತಿ ಭಯಂಕರವಾಗಿಯೂ ಇತರರಿಂದ ತಡೆಯಲು ಅಸಾಧ್ಯವಾಗಿಯೂ ಎಲ್ಲೆಯನ್ನು ಮೀರುವಂತಾಗಿತ್ತು. ಇಂದ್ರಿಯಗಳು ಬುದ್ಧಿಗೆಟ್ಟವನನ್ನು ಪೀಡಿಸುವಂತೆ 5 ಮಂದಿ ಉಪಪಾಂಡವರು ಆ ಕೃಪನನ್ನ ಬಾಣದಿಂದ ನೋಯಿಸಿದರು. ಕೃಪ 5 ಮಂದಿಗೂ ಪ್ರತಿಯಾಗಿ ತನ್ನ ಪೌರುಷವನ್ನು ತೋರಿಸಿದ. ಚೇತನಿಗೆ ಇಂದ್ರಿಯಗಳನ್ನೇ ಮೇರೆ ಮೀರಿದ ಉದ್ರೇಕದಿಂದ ಹೋರಾಟ ನಡೆಸುವಂತೆ ಅವರಿಗೆ ದುರ್ನಿರ್ವಾರ್ಯವಾದಂತಹ ಯುದ್ಧ ನಡೆಯಿತು. ಅದಲ್ಲದೆ ಅಲ್ಲಲ್ಲಿ ಕಾಲಾಳುಗಳನ್ನೇ ಕುದುರೆಗಳಿಗೆ ಕುದುರೆಗಳು ನೀವು ಪ್ರಬಲವಾದ ಯುದ್ಧ ನಡೀತು. ಆಹಾ, ಇದು ಆಶ್ಚರ್ಯ, ಇದು ಭಯಂಕರ,
ಇದು ಮಹಾಘೋರ ಎಂದು ನೋಡುವವರು ಆಶ್ಚರ್ಯಪಡುವಂತೆ ಅಲ್ಲಲ್ಲಿ ಭಯಂಕರವಾದ ಅನೇಕ ಯುದ್ಧಗಳು ನಡೀತಾ ಇದ್ವು. ಆ ದೊಂಬಿಯ ಜಗಳದಲ್ಲಿ ಒಬ್ಬರನ್ನೊಬ್ಬರು ಎದುರಿಸಿ ಮೇಲೆ ತಾನು ಹೇಗೆ ಬೀಳುತ್ತಾರೆ, ಒಬ್ಬರನ್ನೊಬ್ಬರು ಹೊಡೆಯುತ್ತಾರೆ, ಆಗಾಗ ಸಿಂಹನಾದ ಮಾಡ್ತಾರೆ. ಆಗ ಆ ಸೈನಿಕರ ವಾಹನಗಳಿಂದ ಮೇಲೆದ್ದ ಧೂಳು ಗಗನ ಆಂಗಣವನ್ನೆಲ್ಲ ವ್ಯಾಪಿಸಿತು. ಗಾಳಿ ರಭಸದಿಂದ, ಕುದುರೆಗಳ ಓಡಾಟದಿಂದ, ರಥಚಕ್ರಗಳ ಉರುಳುವಿಕೆಯಿಂದ, ಆನೆಗಳ ಉಸಿರಿನ ಗಾಳಿಯಿಂದ ಪ್ರಬಲವಾಗಿ ವ್ಯಾಪಿಸಿದ ಆ ಸೇನಾಧೂಳಿ ಸಂಧ್ಯಾಕಾಲದ ಮೇಘದಂತೆ ಕೆಂಪಾಗಿ ಆಕಾಶವನ್ನೆಲ್ಲ ಮರೆಸಿತು. ಅದರಿಂದ ಸೂರ್ಯನು ಕಾಂತಿಹೀನನಾದಂತೆ ಕಾಣಿಸಿದ. ರಣಭೂಮಿ ಎಲ್ಲ ಅಲ್ಲಿದ್ದ ಯುದ್ಧರೊಡನೆ ಆ ಧೂಳಿನಿಂದ ಮರೆಸಲ್ಪಟ್ಟಿತ್ತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಆ ಭಯಂಕರವಾದ ಧೂಳಿಯು ರಕ್ತಸ್ರಾವದಿಂದ ಶಾಂತವಾಗಿ ಎಲ್ಲವೂ ಪ್ರಕಾಶಕ್ಕೆ ಬರುವಂತಾಯಿತು. ತಿರುಗಿ ದ್ವಂದ್ವ ಯುದ್ಧ ಆರಂಭ. ಅವರವರು ತಮ್ಮ ತಮ್ಮ ಅಂತಸ್ತಿಗೂ ಶಕ್ತಿಗೂ ತಕ್ಕಂತೆ ಹೋರಾಡಿದ್ರು. ನಡು ಹಗಲಲ್ಲಿ ಭಯಂಕರವಾದ ಯುದ್ಧ ನಡೀತಾ ಇತ್ತು. ಕವಚಗಳ ಉಜ್ವಲ ಕಾಂತಿಗಳು ತಿಳಿಸ್ತಾ ಇದ್ವು. ಬೆಂಕಿ ಹಿಡಿದ ಬಿದಿರು ಮೆಳೆಗಳಿಂದ ಹೊರಡುವ ಧ್ವನಿಯಂತೆ ಹಾರಾಡುವ ಬಾಣಗಳ ಧ್ವನಿ ಎಲ್ಲ ಕಡೆಯೂ ಆವರಿಸಿತು. ಹೀಗೆ 21ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 22ನೇ ಅಧ್ಯಾಯ ಸಂಕುಲ ಯುದ್ಧ ಮುಂದುವರೆದಿದೆ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಧೃತರಾಷ್ಟ್ರ ಮಹಾರಾಜ, ಕೇಳು. ಹೀಗೆ ಭಯಂಕರವಾದ ಘೋರ ಯುದ್ಧ ನಡೀತಾ ಇರುವಾಗ ಸ್ವಲ್ಪ ಹೊತ್ತಿನೊಳಗಾಗಿ ತಿರುಗಿ ನಿನ್ನ ಸೈನ್ಯ ಪಾಂಡವರಿಂದ ಭಗ್ನವಾಗಿ ಚದರಿ ಹೋಗಲು ಆರಂಭಿಸಿತು. ಇಷ್ಟರಲ್ಲಿಯೇ ಮಹಾರಥರಾದ ನಿನ್ನ ಮಕ್ಕಳು ಆ ಸೈನ್ಯಗಳನ್ನೆಲ್ಲ ಬಹಳ ಪ್ರಯತ್ನದಿಂದ ಹಿಂತಿರುಗಿಸಿ ತಿರುಗಿ ಪಾಂಡವರ ಸೇನೆಯೊಡನೆ ಯುದ್ಧಕ್ಕೆ ನಿಲ್ಲಿಸಿದ್ರು. ಅವರು ಹಿಂತಿರುಗಿದ ಬಂದ ಮೇಲೆ ತಿರುಗಿ ನಿನ್ನವರಿಗೂ ಪಾಂಡವರಿಗೂ ದೇವಾಸುರ ಯುದ್ಧಕ್ಕೆ ಸಮಾನವಾದ ದಾರುಣ ಯುದ್ಧಕ್ಕೆ ಮೊದಲಾಯಿತು. ಉಭಯ ಪಕ್ಷದಲ್ಲಿ ಒಬ್ಬನಾದರೂ ಹೆಮ್ಮೆಟ್ಟಲಿಲ್ಲ. ಆ ದೊಂಬಿ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿಯಲಾರದೆ ಅನುಮಾನದಿಂದ ಸಂಕೇತದಿಂದಲೂ ಹೊಡೆದಾಡ್ತಾ ಇದ್ರು. ಇಷ್ಟರಲ್ಲಿಯೇ ಯುಧಿಷ್ಠಿರನು ಮಹಾಕ್ರೋಶಗೊಂಡವನಾಗಿ ನಿನ್ನವರನ್ನ ನಿನ್ನ ಕಡೆಯ ರಾಜ್ಯ ಸಮೂಹವನ್ನು ಹೇಗಾದರೂ ಜಯಿಸಬೇಕು ಎಂಬ ಹಠದಿಂದ ತನ್ನ ಮುಂದಿದ್ದ ಕೃಪನನ್ನ 3 ಬಾಣಗಳಿಂದ ಹೊಡೆದ. ಕೃತವರ್ಮ 4 ರಥಾಶ್ವಗಳನ್ನ 4 ಬಾಣಗಳಿಂದ ಕೊಂದ. ಒಡನೆ ಅಶ್ವತ್ಥಾಮ ವೀರಥನಾಗಿದ್ದ ಕೃತವರ್ಮನನ್ನ ತನ್ನ ರಥಕ್ಕೆ ಏರಿಸಿಕೊಂಡ. ರಣರಂಗದಿಂದ ಹಿಂತಿರುಗಿ ಬಿಟ್ಟ. ಆಮೇಲೆ ಕೃಪ ತನ್ನನ್ನು ಹೊಡೆದ ಧರ್ಮರಾಜನನ್ನ ತಾನೂ 8 ಬಾಣಗಳಿಂದ ಹೊಡೆದ. ಇಷ್ಟರಲ್ಲಿ ದುರ್ಯೋಧನ 700 ರಥಿಕರನ್ನ ಸೇರಿಸಿ ಯುಧಿಷ್ಠಿರನನ್ನ ಎದುರಿಸುವುದಕ್ಕಾಗಿ ಅವನಲ್ಲಿಗೆ ಕಳುಹಿಸಿದ. ಆ ರಥಿಕರೆಲ್ಲರೂ ವಾಯುವೇಗವುಳ್ಳ ರಥಗಳನ್ನು ಬಿಟ್ಟುಕೊಂಡು ಧರ್ಮರಾಜನ ಹತ್ತಿರಕ್ಕೆ ಬಂದರು. ಅವನ ರಥಕ್ಕೆ ಎದುರಾಗಿ ಬಂದರು. ಅವರೆಲ್ಲರೂ ಯುಧಿಷ್ಠಿರನ ಸುತ್ತಲೂ ಆವರಿಸಿಕೊಂಡು ಮೇಘವು ಸೂರ್ಯನನ್ನ ಮರೆಸುವಂತೆ ತಮ್ಮ ಬಾಣಗಳಿಂದ ಅವನನ್ನ ಕಣ್ಣಿಗೆ ಕಾಣದಂತೆ ಮುಚ್ಚಿಬಿಟ್ರು. ಧರ್ಮರಾಜನಿಗೆ ಉಂಟಾದ ಸ್ಥಿತಿಯನ್ನು ನೋಡಿ ಸಹಿಸಲಾರದೆ ಶಿಖಂಡಿ ಮೊದಲಾದ ರಥಿಕರು ಒಳ್ಳೆ ಉತ್ತಮ ಅಶ್ವಗಳಲ್ಲಿ ಕೂಡಿ ಕಿರುಗೆಜ್ಜೆಗಳಿಂದ ಅಲಂಕೃತವಾದ ತಮ್ಮ ರಥಗಳನ್ನ ವೇಗದಿಂದ ಬಿಟ್ಟುಕೊಂಡು ಬಂದು ಧರ್ಮರಾಜನ ರಕ್ಷಣೆಗಾಗಿ ಬಂದರು. ಒಡನೆ ಕೌರವರು ಪಾಂಡವರಿಗೂ ರಕ್ತ ಪ್ರವಾಹಜನಕವಾದಂತಹ ಘೋರ ಯುದ್ಧ ಸಂಭವಿಸಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಪಾಂಡವರು ಪಾಂಚಾಲರು ಸೇರಿ ತಮ್ಮ ಪಥಕ್ಕಾಗಿ ಬಂದ ಆ ಕೌರವ ಪಕ್ಷದ 700 ರಥಗಳನ್ನ ಧ್ವಂಸ ಮಾಡಿ ಉಳಿದವರನ್ನ ಎದುರಿಸಿ ಹೊಡಿತಾ ಬಂತು. ಹೇ ರಾಜ, ಆಗ ನಿನ್ನ ಮಗನೊಡನೆ ಪಾಂಡವರಿಗೆ ನಡೆದ ಯುದ್ಧದಂತೆ ಪ್ರಬಲವಾದ ಯುದ್ಧವನ್ನ ನಾವು ಹಿಂದೆ ಯಾವಾಗಲೂ ಕಂಡದ್ದಿಲ್ಲ, ಕೇಳಿಯೂ ಇಲ್ಲ. ನಾನಾ ಕಡೆಗಳಲ್ಲಿ ಕಲೆಗಳೇನೋ ಇಲ್ಲದ ಪ್ರಬಲ ಯುದ್ಧ ನಡೀತಾ ಇತ್ತು. ಉಭಯ ಪಕ್ಷದಲ್ಲಿಯೂ ಸಿಕ್ಕಿದವರನ್ನು ಕೊಂಡುತ್ತಾ ಇತ್ತು. ಹಾಗೆ ಎಲ್ಲಿ ನೋಡಿದ್ರು ಯೋಧರ ಕೂಗಾಟಗಳು, ಶಂಖಧ್ವನಿಗಳು, ಪ್ರಬಲವಾದ ಸಿಂಹನಾದ, ಧನುರ್ಧಾರಿಗಳ ಗರ್ಜನೆ ಇವೆಲ್ಲ ಪ್ರಬಲವಾಯಿತು. ಅನೇಕ ಯೋಧರು ಕವಚಗಳ ಚದುರಿದು ಹರಿದವು. ಜಯಾತುರದಿಂದಿದ್ದ ಯೋಧರೆಲ್ಲರೂ ಭಯಕ್ಕೆ ಬದುಕಿದ್ರೆ ಸಾಕು ಅಂತ ಓಡ್ತಾ ಇದ್ರು. ಲೋಕವನ್ನೆಲ್ಲ ನಡುಗಿಸಿದ ಕೊಲೆಗಳು ನಡೆದವು. ಉತ್ತಮ ಸ್ತ್ರೀಯರಿಗೆ ಅನೇಕರಿಗೆ ಬೈತಲೆಗಳನ್ನು ತಿದ್ದುವ ಕೆಲಸ ಮುಗಿಯಿತು. ಅಂದ್ರೆ ವಿಧವೆಯರಾದ್ರು. ಬೇರೆ ಮರ್ಯಾದೆಗಳೇನೋ ಇಲ್ಲದ ಭಯಂಕರವಾದ ದೊಂಬಿ ಯುದ್ಧ ನಡೀತಾ ಇರುವಾಗ ಅಲ್ಲಲ್ಲಿ ವಿನಾಥ ಸೂಚಕಗಳಂತಹ ಮಹೋತ್ಪಾತಗಳು ಗೋಚರಿಸತೊಡಗಿದ್ರು. ಭೂಮಿಯು ದೊಡ್ಡ ಶಬ್ದದೊಡನೆ ಪರ್ವತಾರಣ್ಯ ಸಹಿತವಾಗಿ ನಡುಗಿತು. ದಂಡಕಾರದ ಕೊಳ್ಳೆಗಳಿಂದ ನೋಡಿ
ನಾನಾ ಕಡೆಗೆ ಕಿಡಿಗಳನ್ನು ಏರಿಸುತ್ತಾ ಸೂರ್ಯನ ಬಿಂಬವನ್ನು ಬಿಡುವಂತಹ ಸೂರ್ಯನ ಬಿಂಬವನ್ನು ಭೇದಿಸಿಕೊಂಡು ಆಕಾಶದಿಂದ ಉಲ್ಕೆಗಳು ಕೆಳಗೆ ಬಿದ್ದವು. ಮರಳನ್ನೆರಚುವ ಬಿರುಗಾಳಿ ನಾನಾ ಕಡೆಗಳಿಂದ ಬಿಸಿತೊಡಗಿತು. ಸೈನ್ಯದಲ್ಲಿರುವ ಆನೆಗಳು ಕಣ್ಣೀರನ್ನು ಬಿಟ್ಟು ನಡುಗ್ತಾ ಇದ್ವು. ಇಷ್ಟು ಉತ್ಪಾದಗಳು ಕಾಣ್ತಾ ಇದ್ರು. ಅಲ್ಲಿ ನಡೆದ ಕ್ಷತ್ರಿಯರು ಅದೊಂದನ್ನು ಲಕ್ಷ್ಯಕ್ಕೆ ಮಾಡದೆ ಗಮನಿಸದೆ ಸ್ಥಿರ ಮನಸ್ಸಿನಿಂದ ತಿರುಗಿ ಯುದ್ಧಕ್ಕೆ ಅಣಿಯಾದರು. ಪವಿತ್ರವಾದ ಮತ್ತು ರಮಣೀಯವಾದ ಆ ಕುರುಕ್ಷೇತ್ರದಲ್ಲಿಯೇ ಯುದ್ಧದಲ್ಲಿ ದೇಹತ್ಯಾಗ ಮಾಡಿ ವೀರ ಸ್ವರ್ಗವನ್ನು ಹೊಂದಬೇಕೆಂಬ ಸಂಕಲ್ಪ ಅವರೆಲ್ಲರಿಗೂ ಹೊರತು. ಈ ಸಮಯದಲ್ಲಿ ಶಕುನಿ ತನ್ನ ಕಡೆಯ ಸೈನಿಕರ ಕುರಿತು, ನೀವು ಮುಂದುಗಡೆಯಲ್ಲಿ ಹೋಗಿ ಯುದ್ಧ ಮಾಡಿ, ನಾನು ಹಿಂಭಾಗದಿಂದ ಪಾಂಡವರನ್ನು ಕೊಲ್ತೇನೆ ಅಂತ. ಇದನ್ನು ಕೇಳಿ ಮದ್ರವೀರರು ಸಂತೋಷ ಕೋಲಾಹಲದಿಂದ ಹೊರಟರು. ಶತ್ರುಗಳು ಪ್ರತಿಯಾಗಿ ಸಿಂಹನಾದ ಮಾಡಿದ್ರು. ಅಸ್ತ್ರವಿದ್ಯಾ ನಿಪುಣರಾದ ನಮ್ಮ ಮಂತ್ರಿಗಳು, ನಮ್ಮ ಶತ್ರುಗಳು ಬಿಲ್ಲುಗಳನ್ನ ಒದರುತ್ತಾ ಮದ್ರ ಸೈನ್ಯದಲ್ಲಿ ಬಾಣವರ್ಷಗಳನ್ನು ಕಳೆದರು. ಈ ಬಾಣವರ್ಷದಲ್ಲಿ ಸಿಕ್ಕಿ ಸಾಯುತ್ತಿರುವ ಮದ್ರ ಸೈನ್ಯಗಳನ್ನು ನೋಡಿ ದುರ್ಯೋಧನ ಸೈನ್ಯ ತಿರುಗಿ ಭಯಪಟ್ಟು ಹಿಂತಿರುಗಿ ಓಡಲಾರಂಭಿಸಿತು. ಇದನ್ನು ನೋಡಿ ಶಕುನಿ ಅವರನ್ನು ಕುರಿತು, ಅಯ್ಯೋ ಇದೇನಿದು, ಸ್ವಧರ್ಮವನ್ನು ತಿಳಿಯದೆ ಈಗ ಓಡಿ ಹೋಗೋದ್ರಿಂದ ನಿಮಗೆ ಫಲ ಏನು, ಹಿಂತಿರುಗಿ ಎಂದು ಕೂಗಿ ಕರೆದ. ಆ ಶಕುನಿಯಿಂದ ಕೈ ಕೆಳಗೆ ಈಟೆಗಳಿಂದ ಯುದ್ಧ ಮಾಡತಕ್ಕಂತಹ 10,000 ಕುದುರೆಗಳ ಸೈನ್ಯ ಇತ್ತು. ಆ ಸೈನ್ಯ ಪಾಂಡವರನ್ನೇ ಮುಂದೆ ನಿಂತು ಯುದ್ಧ ಮಾಡ್ತಾ ಇತ್ತು. ಅನೇಕರು ಯುದ್ಧದಲ್ಲಿ ಸಾಯ್ತಾ ಇದ್ರು. ಇದೇ ಸಮಯದಲ್ಲಿ ಹಿಂದುಗಡೆಯಿಂದ ಗಾಂಧಾರ ದೇಶದ ಅವರನ್ನೆಲ್ಲ ಶಕುನಿಯೊಡನೆ ಸೇರಿ ಪಾಂಡವರನ್ನ ತೀಕ್ಷ್ಣ ಬಾಣಗಳಿಂದ ಹೊಡಿತಾ ಇದ್ರು. ಹೀಗೆ ಶತ್ರುಗಳ ನಡುವೆ ಸಿಕ್ಕಿ ಪಾಂಡವರ ದೊಡ್ಡ ಸೈನ್ಯ ಬಿರುಗಾಳಿಗೆ ಸಿಕ್ಕಿದ ಮೇಘದಂತೆ ಕಟ್ಟೊಡೆದು ಚದುರಲಾರಂಭಿಸಿತು. ಆಗ ಧರ್ಮರಾಜ ತನ್ನ ಸೈನ್ಯ ಭಗ್ನವಾದನ್ನು ನೋಡಿ ಸಹದೇವನನ್ನು ಕುರಿತು, ವತ್ಸ, ದುರ್ಬುದ್ಧಿಯುಳ್ಳ ಶಕುನಿ ನಮ್ಮ ಹಿಂದೆ ನಿಂತು ನಮ್ಮ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ ನೋಡಿದ್ಯಾ? ನೀನು ಈಗಲೇ ದ್ರೌಪದಿಯ ಮಕ್ಕಳೊಡನೆ ಹೋಗಿ ಆ ಶಕುನಿಯನ್ನು ವಧಿಸುವ ಪ್ರಯತ್ನ ಮಾಡು. ನಾನು ದುಷ್ಟದ್ಯುಮ್ನೊಡನೆ ಸೇರಿ ಈ ರಥ ಸೈನ್ಯವನ್ನು ಧ್ವಂಸ ಮಾಡುತ್ತೇನೆ. ನೀನು ಎಲ್ಲಾ ಗಜ ತುರಗ ಸೈನ್ಯಗಳನ್ನ 3,000 ಮಂದಿ ಪದಾರ್ಥಗಳನ್ನ ಸಹಾಯಕ್ಕೆ ಕರೆದುಕೊಂಡು ಹೋಗಿ ಆ ಶಕುನಿಯನ್ನು ಕೊಲ್ಲು ಇಂದ. ಅದರಂತೆಯೇ ಧನುರ್ಧಾರಿಗಳಾದ ಯೋಧರಿಂದ ಕೂಡಿದ 700 ಆನೆಗಳು, 5,000 ಕುದುರೆಗಳು, ಸೈನ್ಯಗಳು, 3,000 ಕಾಲಾಳುಗಳು ಹೊರಡುವುದು ಸಿದ್ಧವಾಯಿತು. ಸಹದೇವನು ಆ ಸೈನ್ಯಗಳನ್ನೆಲ್ಲ ಉಪಪಾಂಡವನ್ನು ಕರೆದುಕೊಂಡು ಶಕುನಿ ಯುದ್ಧಕ್ಕೆ ಹೊರಟ. ಜಯದಲ್ಲಿ ಆತುರಗೊಂಡವನಾದ ಶಕುನಿ ಪಾಂಡವರನ್ನು ಎದುರಿಸಿ ಹೊಡೆಯುತ್ತಾ ಅವನನ್ನು ದಾಟಿ ಹೊಂದಿದ್ದ ಸೈನ್ಯವನ್ನು ಹಿಂದಿನಿಂದಲೇ ಹೊಡೆದುಕೊಳ್ಳುತ್ತಾ ಇದ್ದ. ಆಗ ಪಾಂಡವರ ಪಕ್ಷದ ಅಶ್ವವೀರರು ತಮ್ಮ ಮುಂದಿದ್ದ ರಥಿಕರನ್ನು ದಾಟಿ ಶಕುನಿಯ ಸೈನ್ಯದಲ್ಲಿ ಪ್ರವೇಶಿಸಿ ರಣರಂಗದ ನಡುವೆ ನಿಂತು ಶಸ್ತ್ರಗಳಿಂದ ಹೊಡೆಯಲಾರಂಭಿಸಿದರು. ಗದೆಗಳು, ಪ್ರಾಸಗಳು ಮುಂತಾದ ಆಯುಧಗಳನ್ನು ಹಿಡಿದ ಎಲ್ಲರೂ ತಮ್ಮ ಪೌರುಷಕ್ಕೆ ತಕ್ಕಂತೆ ಯುದ್ಧ ಮಾಡಿದ್ರು. ಹೇ ರಾಜ, ನಿನ್ನ ದುರ್ಬೋಧನೆಯ ಫಲವಾಗಿ, ಈ ಮಾತನ್ನಂತೂ ಅವನು ಬಿಡುವುದೇ ಇಲ್ಲ, ಪ್ರತಿ ಸಲಿನೂ ಹೇಳ್ತಾ ಇದ್ದಾನೆ. ಅದರ ಫಲವಾಗಿ ಅಂತಹ ಪ್ರಬಲ ಯುದ್ಧ ಆರಂಭವಾಯಿತು. ರಥಿಕರೆಲ್ಲರೂ ಅಶ್ವಯುದ್ಧವನ್ನೇ ಸುಮ್ಮನೆ ನೋಡ್ತಾ ನಿಂತದ್ದರಿಂದ ಧನುಸ್ಸಿನ ಹೆದೆ ಶಬ್ದವೇ ಇಲ್ಲವಾಯಿತು. ಆ ಯುದ್ಧದಲ್ಲಿ ನಮ್ಮ ಅಥವಾ ಶತ್ರುಗಳ ಪರಾಕ್ರಮದಲ್ಲಿ ವಿಶೇಷ ಏನೂ ತೋರಲಿಲ್ಲ. ಶೂರರು ಬೀಸಿದ ಶಕ್ತಿಗಳು ನಕ್ಷತ್ರಗಳಂತೆ ಬೆಳೀತಾ ಇದ್ವು. ಅಲ್ಲಲ್ಲಿ ಹಾರಿ ಬರುವ ವೃಷ್ಟಿಗಳಿಂದ ಆಕಾಶವೆಲ್ಲ ಮುಚ್ಚಿದಂತಾಯಿತು. ಪ್ರಾಸಗಳು ಆಕಾಶದಲ್ಲಿ ಹಾರಡಿದೊಡನೆ ಶಲಭ ಸಮೂಹದಂತೆ ಅಸಂಖ್ಯಾತವಾಗಿ ಕಾಣ್ತಾ ಇದ್ವು. ಈ ಒಂದೊಂದ್ಸಲಿ ದುಂಬಿಗಳು ಇವೆಲ್ಲ ಪೈರು ಇದಕ್ಕೆ ಬರ್ಬೇಕಾದ್ರೆ 1-2 ಬರಲ್ಲ, ಎಲ್ಲ ಒಟ್ಟಿಗೆ ಸಹಸ್ರ ಲಕ್ಷ ಸಂಖ್ಯೆನಲ್ಲಿ ಒಟ್ಟಿಗೆ ಬರುತ್ತೆ. ಆ ರೀತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಕುದುರೆಗಳು ರಾವತರನ್ನ ಕಳೆದುಕೊಂಡು ಮೈಯೆಲ್ಲ ರಕ್ತದಿಂದ ತೊಯ್ದು 100,000 ಸಂಖ್ಯೆಯಿಂದ ಸತ್ತು ಬೀಳ್ತಾ ಇದ್ವು. ಅಶ್ವ ಸೈನ್ಯಗಳು ಒಂದರ ಮೇಲೆ ಒಂದು ಬಿದ್ದು ನಜ್ಜುಗುಜ್ಜಾಗಿ ಬಾಯಿಂದ ರಕ್ತವನ್ನು ಕಾರ್ತಾ ಇದ್ವು. ಇಷ್ಟರಲ್ಲಿಯೇ ಸೈನ್ಯದ ಧೂಳಿನಿಂದ ಸುತ್ತಲೂ ಭಯಂಕರವಾದ ಕತ್ತಲೆ ಕವಿತು. ಒಡನೆ ಕೆಲವು ಕುದುರೆಗಳು ರಣರಂಗವನ್ನು ಬಿಟ್ಟು ಓಡುವುದನ್ನು ಕಂಡೆವು. ಕೆಲವು ಮನುಷ್ಯರು ಕತ್ತಲೆಯಲ್ಲಿ ಕಣ್ಣು ಕಾಣದೆ ಓಡ್ತಾ ಇದ್ರು. ಕೆಲವರು ರಕ್ತವನ್ನು ಕಾರುತ್ತಾ ನೆಲಕ್ಕೆ ಬಿದ್ದರು. ಅಲ್ಲಲ್ಲಿ ಕೆಲವರು ಒಬ್ಬರು ತಲೆಗೂದನ್ನು ಮತ್ತೊಬ್ಬರು ಹಿಡಿದು ಅಲ್ಲಾಡುವುದಕ್ಕೂ ಸಾಧ್ಯವಿಲ್ಲದೆ ಹೆಣಗಾಡ್ತಿದ್ರು. ಬೇರೆ ಕೆಲವರು ಕುದುರೆಯ ಮೇಲಿದ್ದವರನ್ನ ಕೆಳಕ್ಕೆ ಎಳೆದು ಜಟ್ಟಿಗಳಂತೆ ಮಲ್ಲಯುದ್ಧವನ್ನು ಹೋರಾಡಿ ಒಬ್ಬರನ್ನೊಬ್ಬರು ಕೊಲ್ಲದೆ ಮಲ್ಲಯುದ್ಧ ಒಬ್ಬರನ್ನೊಬ್ಬರು ಕೊಲ್ತಾ ಇದ್ರು.
ಅನೇಕರು ಗತಪ್ರಾಣರಾಗಿ ತಮಗೆ ವಾಹನವಾದ ಕುದುರೆಗಳಿಂದಲೇ ಸಿಕ್ಕಿದ ಕಡೆಗೆ ಎಳೆಯಲ್ಪಡ್ತಾ ಇದ್ರು. ಜಯಾಕಾಂಕ್ಷಿಗಳಾಗಿ ಬಂದ ಅನೇಕರು ಹತರಾಗಿ ನೆಲಕ್ಕೆ ಬಿದ್ರು. ತಾವೇ ಶೂರರು ಎಂಬ ಹೆಮ್ಮೆಯಿಂದ ಬಂದವರು ಎಷ್ಟೋ ಮಂದಿ ಆ ರಣರಂಗದಲ್ಲಿ ಗತಪ್ರಾಣರಾಗಿ ಬಿದ್ರು. ಮೈಯೆಲ್ಲ ರಕ್ತದಿಂದ ತೊಯ್ದು ತೋಳುಗಳು ಕತ್ತರಿಸಿ ತಲೆ ಕೂದಲು ಕೆದರಿ ಬಿದ್ದದ್ದ 100,000 ಶವಗಳಿಂದ ನೆಲವೆಲ್ಲ ಮರೆಸೋಗಿತ್ತು. ಅಲ್ಲಲ್ಲಿ ರಾವತರೊಡನೆ ಸತ್ತು ಬಿದ್ದ ಕುದುರೆಗಳಿಂದ ಭೂಮಿಯೆಲ್ಲವೂ ಆವರಿಸಲ್ಪಟ್ಟು ಯಾವ ಕುದುರೆಗೂ ಅಲ್ಲಿ ಮುಂದೆ ನಡೆಯುವುದಕ್ಕೆ ಅಸಾಧ್ಯವಾಯಿತು. ರಕ್ತದಿಂದ ತೊಯ್ದ ಮೈಯೊಡನೆಯೇ ಅನೇಕ ವೀರರು ಘೋರವಾದ ಹಲವು ಅಸ್ತ್ರಗಳಿಂದ ಒಬ್ಬರನ್ನು ಬರ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರು. ಪ್ರಾಯಿಕವಾಗಿ ಅನೇಕ ವೀರರು ಪ್ರಾಣವನ್ನು ಒಪ್ಪಿಸಿದ್ರು. ಹೀಗೆ ಬಹಳ ಕಡಿದಾದ ಆ ಯುದ್ಧ ಒಂದು ಮುಹೂರ್ತ ಕಾಲದವರೆಗೆ ನಡೆದ ಮೇಲೆ ಶಕುನಿಯು ತನ್ನುಳಿದ ತನ್ನ ಕಡೆಯ 6,000 ಅಶ್ವ ಸೈನ್ಯಗಳೊಡನೆ ರಣಾಂಗವನ್ನು ಬಿಟ್ಟು ಓಡಿದ. ಹಾಗೆ ಇತ್ತಲಾಗಿ ಪಾಂಡವ ಸೈನ್ಯವು ಕೂಡ ರಕ್ತದಿಂದ ತೊಯ್ದ ಮೈಯೊಡನೆ ಬಹಳ ಆಯಾಸಗೊಂಡು ತಮ್ಮಲ್ಲೇ ಉಳಿದಿದ್ದ 6,000 ಕುದುರೆ ಸೈನ್ಯಗಳೊಡನೆ ರಣಾಂಗದಿಂದ ಹಿಂತಿರುಗಿದ. ಆ ಮಹಾಯುದ್ಧದಲ್ಲಿ ಪ್ರಾಣವನ್ನಾದರೂ ಲಕ್ಷ್ಯ ಮಾಡದೆ ಮುಂದೆ ಬಿದ್ದು ಹೋರಾಡಿದ ಯೋಧರು ಬಾಣ ಹತಿಯಿಂದ ಉಂಟಾದ ರಕ್ತಸ್ರಾವದರೊಡನೆ ಹಿಂತಿರುಗಿ ಹೋಗುವಾಗ ತಮ್ಮೊಳಗೆ ತಾವು, ನಮಗೆ ರಥಗಳನ್ನು ಎದುರಿಸುವುದೇ ಕಷ್ಟವಾಗಿದೆ, ಇನ್ನು ಶತ್ರು ಪಕ್ಷದ ಮಹಾಗಜಗಳೊಡನೆ ಯುದ್ಧ ಮಾಡುವುದು ಹೇಗೆ ಸಾಧ್ಯ? ರಥಿಕರನ್ನೇ ಎದುರಿಸಲಿ, ಆನೆಗಳನ್ನೇ ಎದುರಿಸಲಿ. ಆ ಶಕುನಿಯು ಏನೋ ಇಲ್ಲಿಂದ ಓಡಿ ಹೋಗಿ ತನ್ನ ಸೈನ್ಯವನ್ನು ಸೇರಿಸಿಕೊಂಡು ಬಿಟ್ಟ. ಅವನು ತಿರುಗಿ ಈಗಲೇ ಯುದ್ಧಕ್ಕೆ ಬರುವ ಸಂಭವವಿಲ್ಲ ಎಂದು ಹೇಳಿಕೊಳ್ಳುತ್ತಾ ಉಪಪಾಂಡವರೊಡನೆಯೂ ಮಂದಿಯ ಕೆಲವು ಮಹಾ ಗಜಗಳೊಡನೆಯೂ ದುಷ್ಟದುಮ್ನಾಯದಲ್ಲಿ ಬಂದು ಸೇರಿದು. ಆಗ ಯುದ್ಧದಿಂದ ಹೊರಟ ಧೂಳಿ ಮೇಘದಂತೆ ಆಕಾಶವನ್ನೆಲ್ಲ ಮರೆಸಿತು. ಸಹದೇವ ಆಗ ತಾನೊಬ್ಬನೇ ಯುಧಿಷ್ಠಿರನಿದ್ದಲಿಗೆ ಬಂದ. ಅವರೆಲ್ಲ ಹಿಂತಿರುಗಿ ಹೋದ ಮೇಲೆ ತಿರುಗಿ ಶಕುನಿ ಯುದ್ಧ ಸನ್ನಾಹದೊಡನೆ ಹೊರಟು ಬಂದ. ದುಷ್ಟದ್ಯುಮ್ನ ಸೈನ್ಯವನ್ನು ಒಂದು ಪಾರ್ಶ್ವದಿಂದ ಹೊಡೆಯಲು ಆರಂಭಿಸಿದ. ತಿರುಗಿ ದೊಡ್ಡ ಯುದ್ಧ ಆರಂಭವಾಯಿತು. ಉಭಯ ಪಕ್ಷದವರು ಪ್ರಾಣದ ಆಸೆಯನ್ನು ಬಿಟ್ಟು ಒಬ್ಬರನ್ನೊಬ್ಬರು ಕೊಲ್ಲಲು ಯತ್ನಿಸ್ತಾ ಇದ್ರು. ಅನೇಕ ವೀರರಿಂದ ತುಂಬಿದ ಆ ಯುದ್ಧ ಭೂಮಿಯಲ್ಲಿ ಒಬ್ಬರನ್ನೊಬ್ಬರು ಕೋಪದಿಂದ ನೋಡ್ತಾರೆ. 100,000 ಲೆಕ್ಕದಿಂದ ಯುದ್ಧ ವೀರರು ನಾನಾ ದಿಕ್ಕುಗಳಿಂದ ಬಂದು ಮೇಲೆ ಬೀಳ್ತಾ ಇದ್ದಾರೆ. ಲೋಕಕ್ಷಯಕರವಾದ ಯುದ್ಧದಲ್ಲಿ ಖಡ್ಗದಿಂದ ಕತ್ತರಿಸಲ್ಪಟ್ಟಂತ ಎಷ್ಟೋ ಯೋಧರ ರುಂಡಗಳು, ತಾಳೆಯ ಹಣ್ಣುಗಳು ಮರದಿಂದ ಬಿದ್ದಂತೆ ಭಯಂಕರವಾದ ಶಬ್ದವನ್ನು ಬಿಡ್ತಾ ಇದ್ದರು. ಶಸ್ತ್ರದಿಂದ ತುಂಡಾಗಿ ಬಿದ್ದ ಶರೀರಗಳು, ಆಯುಧ ಸಹಿತವಾಗಿ ಕಡಿದು ಬಿದ್ದ ಕೈಗಳು, ಮುರಿದ ತೊಡೆಗಳು, ಕೇಳುವವರಿಗೆ ಮೈಯೆಲ್ಲ ರೋಮಾಂಚ ಹುಟ್ಟುವಂತೆ ಕಟಕಟ ಧ್ವನಿಯೊಡನೆ ನೆಲಕ್ಕೆ ಬಿಡ್ತಾ ಇದ್ವು. ಒಡ ಹುಟ್ಟಿದವರೆಂದೋ ಮಕ್ಕಳೆಂದೋ ಮಿತ್ರರೆಂದು ನೋಡದೆ ಯುದ್ಧ ವೀರರು ಕ್ರೂರ ಶಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲೋದಕ್ಕಾಗಿ ಪಕ್ಷಿಗಳು ಮಾಂಸಕ್ಕೆ ಆಸೆ ಪಟ್ಟು ಬರುವಂತೆ ನಾನಾ ದಿಕ್ಕುಗಳಿಂದ ಮೇಲೆ ಬಿದ್ದು ಬರ್ತಾ ಇದ್ದರು. ಕೋಪದಿಂದ ಒಬ್ಬರನ್ನೊಬ್ಬರು ಎದುರಿಸಿ ತಾನು ಎಂದು ಮುಂದೆ ಬಿದ್ದು ಶತ್ರುಗಳನ್ನು 1,000 ಲೆಕ್ಕದಿಂದ ಕೊಲ್ತಾ ಇದ್ರು. ಕುದುರೆಗಳ ಗತಿ ವಿಶೇಷಗಳಲ್ಲಿ ರಾವತರು ಎಷ್ಟೋ ಮಂದಿ ತಮ್ಮ ಕುದುರೆಗಳಿಂದ ಬಿದ್ದು ಪ್ರಾಣವನ್ನು ಕಳ್ಕೊಂಡ್ರು. ಕುದುರೆಗಳು 100,000 ಲೆಕ್ಕದಿಂದ ಸತ್ತು ಬೀಳ್ತಾ ಇದ್ವು. ಶತ್ರುಗಳ ಮೇಲೆ ಬಿದ್ದು ಹೊಡೆತದಿಂದ ಜರ್ಜರಿತವಾದ ದೇಹವುಳ್ಳ ಕುದುರೆಗಳ ಕೂಗು, ಯುದ್ಧ ಸನ್ನದ್ಧವಾದ ಬಂದ ಮನುಷ್ಯರ ಸಿಂಹನಾದಗಳು, ಪ್ರಾಸ, ಶಕ್ತಿ, ವೃಷ್ಟಿ ಮೊದಲಾದ ಆಯುಧಗಳ ಶಬ್ದವು ಒಟ್ಟಾಗಿ ಬಂದು ಸೇರಿತು. ಅದು ಭಯಂಕರ ಧ್ವನಿಯನ್ನು ಉಂಟು ಮಾಡಿತು. ರಾಜ, ಇವೆಲ್ಲ ನಿನ್ನ ದುರ್ಮಂತ್ರದಿಂದ ಉಂಟಾದ ಫಲವೇ. ಇಷ್ಟರಲ್ಲಿ ಧನುರ್ಧಾರಿಗಳ ವೀರವಾದಗಳು ಪ್ರಬಲವಾದವು. ಆ ಯುದ್ಧದಿಂದ ನಿನ್ನವರೇ ಕಡೆ ಅನೇಕರಿಗೆ ಮೈಯಲ್ಲಿ ಗಾಯವಾಗಿ ಆಯಾಸ ಹೆಚ್ಚಿತು. ಮನಸ್ಸಿನಲ್ಲಿ ಕೋಪ ಹೋಗ್ತಾ ಇತ್ತು. ಅವರ ವಾಹನಗಳೆಲ್ಲವೂ ಬಳಿ ಹೋಗಿತ್ತು. ಅವರಿಗೂ ಬಾಯಾರಿ ತುಂಬ ಗಂಟಲು ಒಣಗಿತು. ಈ ಸ್ಥಿತಿಯಲ್ಲಿ ಅವರ ಯುದ್ಧವನ್ನು ಬಿಟ್ಟು ಹಿಂಜರಿಯದೆ ಶತ್ರುಗಳನ್ನು ಎದುರಿಸಿದ್ರು. ರಕ್ತದ ದುರ್ಗದಿಂದ ಮತ್ತೇರಿದ ಕೆಲವರಿಗೆ ವಿವೇಕ ಜ್ಞಾನ ತಪ್ಪಿ ವೀರಾವೇಶದಿಂದ ಶತ್ರುಗಳೆಂದು ತನ್ನವರೆಂದು ನೋಡದೆ ತನ್ನ ಮುಂದೆ ಬಂದವರನ್ನೆಲ್ಲ ಕೊಲ್ತಾ ಇದ್ರು. ಅನೇಕ ಕ್ಷತ್ರಿಯರು ಬಾಣಹತರಾಗಿ ನೆಲಕ್ಕೆ ಉರುಳಿದ್ರು. ಹದ್ದು, ನರಿ, ತೋಳ ಮೊದಲಾದ ಮಾಂಸಾಹಾರ ಪ್ರಾಣಿಗಳಿಗೆ ಸಂತೋಷಜನಕವಾದಂತಹ ದಿನದ ಯುದ್ಧದಲ್ಲಿ ನಿನ್ನ ಮಗನ ಕಣ್ಣಿದ್ರೆಗೆ ಅವನ ಅನೇಕ ಸೈನ್ಯಗಳು ನಷ್ಟವಾಯಿತು. ರಣಭೂಮಿಯೆಲ್ಲ ಆನೆ, ಕುದುರೆಗಳ ಮತ್ತು ಮನುಷ್ಯರ ಮೃತ ಶರೀರದಿಂದ ತುಂಬಿ ರಕ್ತ ಪ್ರವಾಹಮಯವಾಗಿ ಬೀರುಗಳಿಗೆ ಭಯಜನಕವಾಗಿ, ಇಷ್ಟಾದರೂ ನಿನ್ನವರು ಪಾಂಡವರು ಕತ್ತಿಗಳಿಂದಲೂ ಪಟ್ಟಸಗಳಿಂದಲೂ
ಶೂಲಗಳಿಂದಲೂ ಒಬ್ಬರನ್ನೊಬ್ಬರು ಕಡಿಯುತ್ತಿದ್ದರೆ ಹೊರತು ಯಾರು ಹಿಂತಿರುಗಲಿಲ್ಲ. ಬಾಯಿಂದ ರಕ್ತ ಸುರಿಯುತ್ತಾ ಇದ್ರು. ಬಿಡದೆ ಅನೇಕ ಯೋಧರು ತಮ್ಮ ಪ್ರಾಣ ಇರುವವರೆಗೂ ತಮ್ಮ ಶಕ್ತಿ ಇದ್ದಷ್ಟುವರೆಗೆ ಮೇಲೆ ಬಿದ್ದು ಹೊಡಿತಾ ಇದ್ರು. ತಲೆಯಲ್ಲಿದ್ದ ಮುಂಡಗೂ ಕೂಡ ಒಂದು ಕೈಯಿಂದ ರಕ್ತ ತೊಳೆದ ಖಡ್ಗವನ್ನು ಮೇಲೆತ್ತಿ ಹಿಡಿದು ಮತ್ತೊಂದು ಕೈಯಿಂದ ಶತ್ರುವಿನ ದಂಡದ ಕೂದಲ ನಡೆದು ಕುಣಿದಾಡ್ತಾ ಇತ್ತು. ಹೀಗೆ ಎಷ್ಟೋ ಮುಂಡಗಳು ರಣರಂಗದಲ್ಲಿ ಮೇಲೆದ್ದು ಬರ್ತಾ ಇದ್ವು. ರಕ್ತದ ದುರ್ಗದಿಂದ ಅನೇಕ ಯೋಧರಿಗೆ ಪ್ರಜ್ಞೆ ತಪ್ಪದಂತಾಯಿತು. ಆಮೇಲೆ ಆ ಯುದ್ಧದಿಂದ ಉಂಟಾದ ಗದ್ದಲ ಸ್ವಲ್ಪ ಶಾಂತವಾದಂತೆ ಕಾಣಿತು. ಆಗಲೂ ಶಕುನಿಯು ಅಲ್ಪಾವಶಿಷ್ಟಗಳಾದ ತನ್ನ ಕುದುರೆ ಸೈನಿಕರೊಡನೆ ಪಾಂಡವರನ್ನು ಎದುರಿಸಿ ಪಡೆಯಲಾರಂಭಿಸಿದ. ತಿರುಗಿ ಪಾಂಡವರು ಕೋಪದಿಂದ ಆನೆಗಳನ್ನ ಕುದುರೆಗಳನ್ನ ಕಾಲಾಳುಗಳನ್ನ ಸೇರಿಸಿಕೊಂಡು ಎಲ್ಲ ಶಸ್ತ್ರ ಸನ್ನಾಹನೊಡನೆ ವೇಗದಿಂದ ಶಕುನಿಯನ್ನು ತಳೆದರು. ಹೇಗಾದರೂ ಆ ದಿನವೇ ಯುದ್ಧವನ್ನು ಮುಗಿಸಬೇಕು ಎಂಬ ಆತುರದಿಂದ ಆ ಚತುರಂಗ ಸೈನ್ಯವು ಶಕುನಿಯನ್ನ ಸುತ್ತಲೂ ಆವರಿಸಿಕೊಂಡು ಅವನನ್ನ ನಡುವೆ ಸೇರಿಸಿಕೊಂಡು 4 ಕಡೆಗಳಿಂದ ವಿವಿಧ ಶಸ್ತ್ರಾಸ್ತ್ರಗಳಿಂದ ಹೊಡಿತಾ ಇದ್ದರು. ಹೀಗೆ ಸುತ್ತಿ ನಿಂತ ಪಾಂಡವರನ್ನು ನೋಡಿ ನಿನ್ನ ಕಡೆಯ ಚತುರಂಗ ಸೈನ್ಯಗಳು ಹಿಂಜರಿಯದೆ ಅವರನ್ನು ಎದುರಿಸಿದ್ವು. ಕೆಲವು ಮಂದಿ ಕಾಲಾಳುಗಳು ತಮ್ಮನ್ನೆಲ್ಲ ಶಸ್ತ್ರಗಳೆಲ್ಲ ಕ್ಷೀಣವಾಗಲು ಒಬ್ಬರಿಗೊಬ್ಬರು ಕಾಲುಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿ ಮನೆಗೆ ಸತ್ತು ನೆಲಕ್ಕೆ ಬೀಳ್ತಾ ಇದ್ವು. ಪುಣ್ಯಕ್ಷಯವಾದ ಮೇಲೆ ಸ್ವರ್ಗ ವಿಮಾನಗಳಿಂದ ಬೀಳುವ ಸಿದ್ಧರಂತೆ ರಥಗಳಿಂದ ರಥಿಕರು, ಆನೆಗಳಿಂದ ಮಾವುತರು, ಕುದುರೆಗಳಿಂದ ರಾವುತರು ಕೆಳಗೆ ಬೀಳ್ತಾ ಇದ್ದರು. ಹೀಗೆ ಆ ಯುದ್ಧದಲ್ಲಿ ಉಭಯ ಪಕ್ಷದ ಸೈನಿಕರು ತಂದೆಗಳೆಂದು, ಸಹೋದರೆಂದು, ಮಿತ್ರರೆಂದು, ಮಕ್ಕಳೆಂದು ನೋಡದೆ ಹೊಡೆದುಕೊಳ್ತಾ ಇದ್ರು. ಹೀಗೆ ಮೇರೆ ಇಲ್ಲದ ಯುದ್ಧ ನಡೆಯಿತು. ಪ್ರಾಸ, ಕತ್ತಿ, ಬಾಣ ಎಲ್ಲೆಲ್ಲಿಯೂ ತುಂಬಿ ಹೋದವು. ಇಲ್ಲಿಗೆ 21ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 22ನೇ ಅಧ್ಯಾಯ ಆಯ್ತು. 23ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಅರ್ಜುನನು ಕೃಷ್ಣನನ್ನೇ ದುರ್ಯೋಧನ ನಿಂದಿಸುತ್ತಾ ಅವನ ಸೇನೆಯನ್ನು ಜಯಿಸಿದ್ದ. ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂಗಂ ಸಜಾನೋರ್ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ಯುಪ ಶಿರೋಭಂಗ ಪಂಚಾನ್ವರ ಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಬವಿ ಶ್ರೀಮತೆ ನಿಗಮಾಂತ